ನಮಸ್ಕಾರ ವೀಕ್ಷಕರೇ. ಸೊ ರಾಜು ಅವರು ಮತ್ತು ಅನಿಲ್ ಅವರನ್ನ ನಾನು ಇದಕ್ಕೆ ಮೊದಲು ತಸ್ಮೈ ಗುರುಗಳ ಜೊತೆಯಲ್ಲಿ ಅವ್ರ ವಿಚಾರಗಳಲ್ಲಿ ನಾನು ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಸೊ ಈಗ ರಾಜು ಅವರು ಜೊತೆಯಲ್ಲಿ ಅನಿಲ್ ಅವ್ರನ್ನ ಏನಕ್ಕೆ ನಾನು ಮತ್ತೆ ಕೂತ್ಕೊಂಡು ಮಾತಾಡಿಸ್ತಾ ಇದ್ದೀನಿ ಅಂದರೆ ಒಂದಷ್ಟು ವಿಚಾರ ಐತೆ, ಅದನ್ನು ಡೈರೆಕ್ಟಾಗಿ ರಾಜು ಅವರೇ ತಿಳಿಸ್ತಾರೆ. ಮತ್ತು ಇದೊಂದು ಆಧ್ಯಾತ್ಮದ ಲೈನಲ್ಲಿ ಇರೋದ್ರಿಂದ ಈ ಒಂದು ಆಧ್ಯಾತ್ಮದ ಲೈನು ಒಂದಕ್ಕೊಂದು ಕನೆಕ್ಷನ್ ತೊಗೊತಾ ಇದೆ, ಒಂದಷ್ಟು ಒಳ್ಳೆಯ ಒಂದು ಟೀಮ್ ಥರ ಆಗ್ತಾ ಇದೆ. ಈ ಅನುಭವಗಳನ್ನ ರಾಜು ಅವರು ನಮ್ಮ ಜೊತೆ ಮಾತಾಡ್ತಾರೆ. ಮತ್ತು ರಾಜು ಅವ್ರ ಜೊತೆಯಲ್ಲಿ ಇನ್ನೊಂದಷ್ಟು ವಿಚಾರಗಳೈತೆ, ಮತ್ತು ಯಾವೆಲ್ಲ ಘಟನೆಗಳು ನಡೀತಾ ಇದ್ದಾವೆ ಅವುಗಳ ಬಗ್ಗೆ ಅವ್ರ ಮಾಹಿತಿ ಕೊಡೋರು ಅವರೇ. ಮೊದಲಾಗಿ ಅವ್ರನ್ನ ಪ್ರೋಗ್ರಾಮ್ಗೆ ವೆಲ್ಕಮ್ ಮಾಡ್ಕೊತ ಡೈರೆಕ್ಟ್ ಅವ್ರನ್ನ ಮಾತಾಡೋಕ್ಕೆ ಅವಕಾಶ ಮಾಡಿಕೊಡೋಣ. ನಮಸ್ಕಾರ. ನಮಸ್ತೆ ಸರ್, ಎಲ್ಲ ವೀಕ್ಷಕರಿಗೂ ನಮಸ್ತೆ. ಹಾಗೆ ಒಂದು ಶ್ಲೋಕ: ನಮಃ ಶಿವಾಯ ಶಾಂತಾಯ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಯೋಗಿನಾಂ ಪತಯೇ ನಮಃ. ನಮೋ ನಾರಾಯಣಾಯ ಸತ್ಯನಾರಾಯಣಾಯ ನಮಃ. ಇವರು ಹೆಂಗೆ ಮೀಟ್ ಆದರು ಅಂದರೆ, ನನಗೆ ನಮ್ಮ ತಂದೆಗೆ ಇನ್ನು 4 ದಿನ ಇದೆ ಅಂತ ಹೇಳಿದ್ರು ಅಶರೀರವಾಣಿ ಮುಖಾಂತರ. ಆವಾಗ 4 ದಿನ ಇದೆ ಅಂತ ಹೇಳ್ತಾ ಇದ್ದಾರೆ ಸ್ವಾಮಿ, ಇನ್ನು ಏನು ಅಂತ ಗೊತ್ತಾಗ್ತಾ ಇಲ್ಲ. ಅಶರೀರವಾಣಿ ಆಯ್ತಪ್ಪ ನನಗೆ, ಇನ್ನು 4 ದಿನ ಇದೆ ಅಂತ ನಾನು ಸ್ವಾಮಿದು ಒಂದು ಪೆಂಡಿಂಗ್ ಕೆಲಸ ಬಿಟ್ಟಿದೆ ಮನೆಯಲ್ಲಿ. ಅದು ಆಗಿಲ್ವಲ್ಲ, ಅದೇನಾದರೂ ಫಾಸ್ಟಾಗಿ ಮಾಡಲಿ ಅಂತ ಏನಾದರೂ ಹೇಳಿದಾರ ಅಂದ್ಬಿಟ್ಟು ನಾನು ಆ ಕೆಲಸನ 2-3 ದಿನದಲ್ಲಿ ಮುಗಿಸ್ದೆ. ಇನ್ನೊಂದು ಸ್ವಲ್ಪ ಪೆಂಡಿಂಗ್ ಅದು ಪ್ರಾರ್ಥನೆ ಮಾಡಿದೆ, ಇದೇನೋ ಅರ್ಜೆಂಟ್ ಇಲ್ಲ, ಲೇಟಾಗಿ ಮಾಡ್ತೀನಿ ಅಂತ. ಮತ್ತು ಆವಾಗ 4ನೇ ದಿನ ಬಂತು. ಆವಾಗ ಅನಿಲ್ ಸರು ಫೋನ್ ಮಾಡಿದ್ದಾರೆ. ಆ ನಂಬರು ನಾನು ಆ್ಯಡ್ ಇರಲ್ವಲ್ಲ, ಹೊಸ ನಂಬರು. ಆವತ್ತು ಯಾರೋ ಕಸ್ಟಮರ್ ಇರ್ಬೋದು, ಯಾರೋ ನಮ್ಮ ಬಿಸ್ನೆಸ್ ಕಸ್ಟಮರ್ ಇರ್ಬೋದು, ಇನ್ನೊಂದು ಫೋನ್ ಮಾಡ್ತಾರೆ ಅಂದ್ಬಿಟ್ಟು ಸುಮ್ಮನಾದೆ. ಆಮೇಲೆ ಸರಿ ನೆಕ್ಸ್ಟ್ ದಿನ ಮತ್ತೆ ಫೋನ್ ಮಾಡಿದ್ದಾರೆ. ಆವಾಗ ಅದೇ ನಂಬರಲ್ಲಿ ಬಂದಿದೆಯಲ್ಲ ಅಂದ್ಬಿಟ್ಟು ನಾನು ಫೋನ್ ರಿಸೀವ್ ಮಾಡಿದೆ. ಆವಾಗ ಮಾತಾಡಿದಾಗ ಈ ಥರ ಆಗಿದೆ, ಯೂನಿವರ್ಸ್ ಹೇಳಿದೆ ನನಗೆ, ತಸ್ಮೈ ಗುರುಗಳ ಹತ್ರ ಗುರು ರೆಸ್ಪಾನ್ಸಿಬಿಲಿಟಿ ಮುಗಿದಿದೆ, ಈ ಥರ ವಿಷಯ ಹೇಳಿದ್ರು. ಆಮೇಲೆ ಒಂದು 3-4 ದಿನ ಫೋನಲ್ಲಿ ಮಾತಾಡ್ತಾ ಇದ್ರು. ಆಂಜನೇಯ ಟೆಂಪಲ್ಗೆ ನಾನು ಬರ್ತೀನಿ ಅಂತ ಫೋನ್ ಮಾಡಿದ್ರು. ನಾವು ಫ್ಯಾಮಿಲಿ ಬರ್ತೀವಿ, ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ. ಆವಾಗ ಒಂದಿನ ಭಾನುವಾರ ಅಲ್ಲ, ಅವತ್ತು ಭಾನುವಾರ ಬಂದರು. ಭಾನುವಾರ ಬಂದಾಗ ನಾವು ಇರೋ ವಿಷಯ ಎಲ್ಲ ನಾವು ಶೇರ್ ಮಾಡಿದ್ವಿ. ಈ ಥರ ಇದೆ ಆಧ್ಯಾತ್ಮದಲ್ಲಿ, ನಾವು ಯಾರಿಗೂ ಜಾಸ್ತಿ ಹೊರಗಡೆ ಪ್ರಚಾರ ಮಾಡೋಂಗಿಲ್ಲ, ನಾವು ಗೌಪ್ಯವಾಗಿ ಕೆಲಸ ಮಾಡಬೇಕಾಗಿದೆ, ಕೆಲವು ದೇವ್ರ ಕೆಲಸಗಳು ಅಂತ ಹೇಳಿದಾಗ, ಹೌದು ನೀವೇ ನನಗೆ ಮುಂದೆ ಏನು ನಿಮ್ಮ ಜೊತೆ ಕೆಲಸ ಮಾಡೋ ಅಂಥದ್ದು ಇರಬಹುದು, ಅದಕ್ಕೆ ನಮ್ಮನ್ನು ಮೀಟ್ ಮಾಡಿಸಿದ್ದಾರೆ ಅಂತ ಹೇಳಿದ್ರು ಅವರು. ನೋಡೋಣ ಅಂದ್ಬಿಟ್ಟು ಮತ್ತೆ ಮಾರನೆಗೆ ಧ್ಯಾನಕ್ಕೆ ಕೂತ್ಕೊಂಡೆ. ಆವಾಗ ಅವರು ಧ್ಯಾನದಲ್ಲಿ ತಿಳಿಸಿದ್ರು, ನೀವು ನಿಮ್ಮ ಜೊತೆ ಇವರು ಇರ್ತಾರೆ, ನೀವು ಆಧ್ಯಾತ್ಮಿಕವಾಗಿ ದೇವ್ರ ಕೆಲಸಗಳನ್ನ, ನಮ್ಮ ಕೆಲಸಗಳನ್ನ ಇವ್ರ ಜೊತೆ ಇದ್ದುಕೊಂಡು ಕೆಲವು ಕೆಲಸ ಮಾಡಬೇಕಾಗುತ್ತೆ ಅಂತ ಸೂಚನೆ ಕೊಟ್ಟರು. ಅದರಂತೆ ಇವಾಗ ಅವರು ಬಂದಿದ್ದಾರೆ. ಸೊ ಇದು ಅವ್ರೇನು ಡೈರೆಕ್ಟಾಗಿ ನಿಮಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಮೊದಲೇ ಈ ವಿಚಾರ ನಿಮ್ಮ ಗಮನದಲ್ಲಿ ಇತ್ತು? ಯಾರೋ ಹಿಂಗೆ ನಮ್ಮ ತಂದೆ ಸೂಚನೆ ಕೊಟ್ಟಿದ್ರು, ಯಾರೋ ನಮಗೆ ಸಂಪರ್ಕ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಇದು ಗೊತ್ತಿತ್ತು. ನಮ್ಮ ತಂದೆನೇ ಸೂಚನೆ ಕೊಟ್ಟಿದ್ರು, ಇನ್ನು 4 ದಿನ ಇದೆ ಅಂತ ಹೇಳಿದ್ರು. ಅದನ್ನ ನಾನು ಮನಸ್ಸಲ್ಲಿ ತಗೊಂಡು ನೋಡೋಣ, 4 ದಿನ ಹೇಳಿದಾರಲ್ಲ. ಲಾಸ್ಟ್ನೇ ದಿನ ಇವರೇ ಫೋನ್ ಮಾಡಿದ್ರು. ಓಕೆ, ಅಂದರೆ ಕರೆಕ್ಟಾಗಿ ಅದು ಕನೆಕ್ಟ್ ಆಯಿತು. ಕನೆಕ್ಟ್ ಆಯಿತು. ಅವರು ಬಂದರು. ಸೊ ಈಗ ನೀವು ಮಾತಾಡಿ ಏನಿಲ್ಲವ್ರಿ, ಯಾವ ಥರ ನಿಮಗೆ ಇವರನ್ನ ಸಂಪರ್ಕ ಮಾಡಬೇಕು ಅಂತ ಅನ್ನಿಸ್ತು, ಮತ್ತು ಯಾವ ಥರ ಇವರನ್ನ ನೀವು ಹುಡ್ಕೊಂಡು ಈಗ ಹೆಂಗೆ ನೀವು ಏನು ಕೆಲಸ ಮಾಡ್ತಾ ಇದ್ದೀರಿ ಇವ್ರ ಜೊತೆಯಲ್ಲಿ? ಆ್ಯಕ್ಚುಲಿ ಇವಾಗ ನನಗೊಬ್ಬರು ಗುರುಗಳು ಸಿಕ್ಕಿದ್ರು, ಬ್ರಹ್ಮಜ್ಞಾನಿ ಗುರುಗಳು. ಸೊ ನಾನು ಒಂದು 10-20 ಎಪಿಸೋಡ್ SMS ಮೆಡಿಟೇಷನ್ ಅದ್ರ ಬಗ್ಗೆ ಎಲ್ಲ ಮಾತಾಡಿದ್ದೀನಿ, ಜನಗಳಿಗೆ ಗೊತ್ತಿದೆ. ಸೊ ಯಾವತ್ತಷ್ಟೇ ನನಗೆ ಗುರುಗಳನ್ನ ಬಿಡಬೇಕು ಅಥವಾ ಮೆಡಿಟೇಷನ್ ಬಿಡಬೇಕು ಅದು ಯಾವುದೂ ನನ್ನ ತಲೆಯಲ್ಲಿಲ್ಲ. ಸೊ ಇವಾಗಲೂ ನಾನು ಮೆಡಿಟೇಷನ್ ಮಾಡ್ತಾ ಇದ್ದೀನಿ, ಇವತ್ತು ಕೂಡ ಮೆಡಿಟೇಷನ್ ಅದನ್ನು ಮಾಡ್ಕೊಂಡೇ ಬಂದಿರುವಂಥದ್ದು. ಬಟ್ ಒಂದು 3 ತಿಂಗಳಿಂದ ನನಗೆ ಧ್ಯಾನದಲ್ಲಿ ಏನು ಇನ್ಫಾರ್ಮೇಷನ್ ಸಿಗ್ತಾ ಇದೆ ಅಂತಂದರೆ, ನಿನ್ನ ರೆಸ್ಪಾನ್ಸಿಬಿಲಿಟಿ ಇಲ್ಲಿಯೇ
ಅಂದರೆ ಇವ್ರ ಜೊತೆ ಇಲ್ಲಿಗೆ ಮುಗಿದಿದೆ, ಮುಂದೆ ಬೇರೆ ಕೆಲಸ ಇದೆ ಅಂತ ಬರ್ತಾ ಇದೆ. ಸೊ ನನಗೆ ಒಂದು ಕಡೆ ಭಯ, ಒಂದು ಕಡೆ ಬೇಸರ. ಯಾಕಂದರೆ ಇಂಥ ಒಳ್ಳೆ ಒಬ್ಬರು ಗುರುಗಳು ಸಿಕ್ಕಿದ್ದಾರೆ, ಒಳ್ಳೆ ವಿದ್ಯೆ. ಸೊ ಅಂದರೆ ಏನು ಯೂನಿವರ್ಸ್ ಕನೆಕ್ಷನ್ ಎಲ್ಲ ಸಿಕ್ಕಿದೆ, ಕೆಲವೊಂದು ಗುರುಗಳು ಕೂಡ ಬೇರೆ ಬೇರೆ ಗುರುಗಳು ಏನು ಕನೆಕ್ಷನ್ ಸಿಕ್ಕಿದೆ. ಸೊ ಇಷ್ಟೆಲ್ಲ ಒಳ್ಳೆ ಇದಾಗಿದೆ. ಇದು ನಾನು ಬಿಟ್ಟರೆ ಮುಂದೆ ಏನು ಮಾಡೋದು? ಸೊ ಯಾಕೆ ಯೂನಿವರ್ಸ್ ಹಿಂಗೆ ಹೇಳ್ತಾ ಇದೆ ಅಂತ. ಮತ್ತು ಇನ್ನೊಂದು ಅಂತಂದರೆ, ಯಾರೇ ಈಗ ಈ ಮಾಯೆ ಅನ್ನುವಂಥದ್ದು ದೇವ್ರನ್ನು ಕೂಡ ಬಿಡಲ್ಲ ಅಂತ ಹೇಳ್ತಾರಲ್ವಾ. ಸೊ ಅಂಥದ್ರಲ್ಲಿ ಈಗ ಗುರು ಆಗಲಿ ಅಥವಾ ನಾವು ಶಿಷ್ಯರುಗಳಾಗಲಿ, ಸೊ ನಮಗೆ ಈ ರೀತಿ ಆಗ್ಬೋದು, ಆಟ ಆಡಿಸ್ಬೋದಲ್ಲ ಅಂತ ಆ ರೀತಿ ಎಲ್ಲ ಥಿಂಕ್ ಬರ್ತಾಯಿತ್ತು. ಸೊ ನಾನು ಕ್ಲಾಸಲ್ಲಿ ಗುರುಗಳ ಜೊತೆ ನಾನು ಹೇಳ್ದೆ, ಅದು ತಸ್ಮೈ ಗುರುಜಿ ಜೊತೆ ಹೇಳಿದೆ. ಸೊ ನನಗೆ ನಿಮ್ಮ ಜೊತೆ ರೆಸ್ಪಾನ್ಸಿಬಿಲಿಟಿ ಮುಗ್ದಿದೆ ಅಂತ ಬರ್ತಾ ಇದಲ್ಲ ಅಂತ. ಸೊ ಅದಕ್ಕೆ ಅವ್ರು ಏನು ಉತ್ತರ ಕೊಟ್ಟರು, ಇಲ್ಲ ಅನಿಲ್, ನೀನು ಏನು ನಾನು ಹೇಳ್ತಾ ಇರಬೇಕು, ನೀನು ಟ್ರಾನ್ಸ್ಲೇಟ್ ಮಾಡ್ತಾ ಇರಬೇಕು, ಸೊ ಇದೇ ನಿನ್ನ ಕೆಲಸ ಅಂತ ಹೇಳ್ಬಿಟ್ರು. ಸೊ ನಾನು ಹಿಂಗೆ ಯೋಚನೆ ಮಾಡಿದೆ, ಅಯ್ಯೋ ಲೈಫ್ ಟೈಮ್ ಇದೇ ಮಾಡ್ತಾ ಇರಬೇಕಾ ಅಥವಾ ಮುಂದೆ ಏನು ಇಲ್ವಾ ಅಂತ. ಮತ್ತೆ ನಾನು ಧ್ಯಾನದಲ್ಲಿ ಮತ್ತೆ ಪ್ರಶ್ನೆ ಹಾಕಿದೆ ಯೂನಿವರ್ಸ್ಗೆ, ಯಾಕೆ ಹಿಂಗೆ ಆಗ್ತಾ ಇದೆ ಅಂತ. ಮತ್ತೂ ಅದು ಸೀಕ್ರೆಟ್ ಆಗಿರ್ತದೆ, ಮುಂದಿನ ಕೆಲಸ ಏನು ಅಂತ ಹೇಳ್ತಾ ಇಲ್ಲ ನನಗೆ. ಸೊ ಹಂಗಾಗಿ ನನಗೆ ಮತ್ತೆ ಕ್ವಶನ್ ಮಾರ್ಕ್, ಏನು ಮಾಡೋಣ ಅಂತ. ಸೊ ಹಂಗೆ ಒಂದು 2-3 ತಿಂಗಳು ನಾನು ಹಂಗೇ ಇದ್ಕೊಂಡು ಏನು ಸೂಚನೆಗೋಸ್ಕರ ಕಾಯ್ತಾ ಇದ್ದೆ. ಬಟ್ ಮುಂದಿನ ಕೆಲಸ ಏನು ಅಂತ ಹೇಳ್ತಾ ಇರಲಿಲ್ಲ. ಬಟ್ ಇಲ್ಲಿಗೆ ನಿನ್ನ ವರ್ಕ್ ಮುಗ್ದಿದೆ, ಮುಂದೆ ಬೇರೆ ಕಾರ್ಯ ಇದೆ ಅಂತ ಹಿಂಗೆ ಬರ್ತಾ ಇದೆ. ಅದು ಏನು ಯೂನಿವರ್ಸಿಂದ ಸಿಗ್ತಾ ಇದೆ. ಮತ್ತೆ ನನ್ನ ಒಳಗಡೆ ಹೇಳ್ತಾ ಇದೆ. ನಂತರ ಏನಾಯ್ತು, ಈಗ ನಾವು ಅದೇ 41 ಡೇಸ್ ಮೆಡಿಟೇಷನ್ ಮಾಡ್ತೀವಿ, ಒಂದು 15 ಡೇಸ್ ಬ್ರೇಕ್ ಅಂತೇಳಿ ಮಾಡ್ತೀವಲ್ಲ, ಆ ಬ್ರೇಕಲ್ಲಿ ಮೆಡಿಟೇಷನ್ ಮಾಡಲ್ಲ. ಅವಾಗ ಏನಾಗ್ತದೆ, ಕನಸಲ್ಲೂ ಕೂಡ ನನಗೆ ಇದ್ರ ಬಗ್ಗೆ ಬರ್ತಾ ಇದೆ. ಸೊ ಅರ್ಲಿ ಮಾರ್ನಿಂಗ್ ನನಗೆ ಕನಸಲ್ಲೆಲ್ಲ ಹಿಂಗೆ ನೀನು ಮುಗಿದಿದೆ ಏನಪ್ಪ ಇದು ಹಿಂಗೆ ಬರ್ತಾ ಇದೆ ಅಂತ ಮತ್ತೆ ನನ್ನ ಒಳಗಡೆಯಿಂದ ಹೇಳ್ತಾ ಇದೆ. ಸೊ ಇದೆಲ್ಲ ನಿನ್ನ ಕೆಲಸ, ನಿನ್ನ ಕಾರ್ಯ ಇದು ಇಲ್ಲಿಗೆ ಮುಗೀತು, ಬೇರೆ ಏನೋ ಇದೆ ಅಂತ. ಅವಾಗ ನಾನೇನು ಮಾಡಿದೆ, ಈಗ ನಿಮ್ಮ ಸ್ವದೇಶಿ ಮೀಡಿಯಾ ನಾರ್ಮಲ್ ಆಗಿ ನೋಡ್ತಾ ಇರ್ತೀನಲ್ಲ, ಹಂಗೆ ನಮ್ಮ ರಾಜು ಗುರುಗಳದ್ದು ಕಾಲೇಜ್ನೆಲ್ಲ ನೋಡ್ತಾ ಇರ್ತೀನಿ, ತುಂಬ ಘಟನೆಗಳು ನಡೀತಾ ಇದೆ. ಅವಾಗ ನನಗೆ ನನ್ನ ತಲೆಯಲ್ಲಿ ಏನು ಓಡ್ತು ಅಂತ ಹೇಳಿದ್ರೆ, ಇವ್ರನ್ನ ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿ ನೋಡೋಣ. ಸೊ ಏನಾದ್ರು ಎಲ್ಲ ಧ್ಯಾನ ಮಾಡೋರಲ್ವಾ, ಸೊ ಇದೆಲ್ಲ ಒಂದು ಕನೆಕ್ಷನ್ ಬರುತ್ತೆ, ಎಲ್ಲ ಸ್ಪಿರಿಚುವಲ್ ಇರೋರ್ದು. ಸೊ ಆವಾಗ ನಾನೇನು ಮಾಡಿದೆ, ಸೊ ಗುರುಗಳಿಗೆ ನಾನು ಹೇಳ್ಬಿಟ್ಟೆ, ನಾನು ಕ್ಲಾಸಲ್ಲಿ ಹೇಳ್ಬಿಟ್ಟೆ, ಇಲ್ಲ ಇನ್ನು ನನ್ನಿಂದ ಆಗಲ್ಲ ಅಂತ. ಯಾಕಂದರೆ ನನ್ನ ಒಳಗಡೆ ಒಪ್ಕೊಳ್ತಾ ಇಲ್ಲ, ಟ್ರಾನ್ಸ್ಲೇಟ್ ಮಾಡೋಕೆ ಆಗ್ತಾ ಇಲ್ಲ ನನ್ನಿಂದ. ಸೊ ಗಂಟ್ಲು ಕಟ್ಕೊಳ್ತಾ ಇದೆ, ನನಗೆ ಆಗ್ತಾ ಇಲ್ಲ. ಹೌದೌದು, 1.5 ವರ್ಷ ಕಂಟಿನ್ಯೂಸ್ ಆಗಿ ನಾನು ಬೆಳಿಗ್ಗೆ 4:15 6 ಗಂಟೆ ಗಂಟ ಮಾತಾಡೋನು. ಸೊ ಅವರು ಮಲಯಾಳಂ ಮಾತಾಡ್ತಾರೆ, ನಾನು ಟ್ರಾನ್ಸ್ಲೇಟ್ ಮಾಡ್ತಾ ಇರ್ತೀನಿ. ಬಟ್ ಇವಾಗ ಅದು ಆಗ್ತಾ ಇಲ್ಲ. ಸೊ ಏನೋ ಒಂಥರ ಭಯ ಥರ, ಏನೋ ಗಂಟ್ಲು ಕಟ್ಟದ ಥರ ನನಗೆ ಆಗ್ತಾ ಇಲ್ಲ. ಸೊ ನಾನು ಹೇಳ್ಬಿಟ್ಟೆ, ನಾನು ಗ್ರೂಪಲ್ಲಿ ಎಲ್ಲರಿಗೂ ತಿಳಿಸ್ಬಿಟ್ಟೆ, ನಾನು ಮತ್ತೆ ಅದರಿಂದ ಹೊರ ಬಂದೆ. ಆಮೇಲೆ ಏನು ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಸೊ ಅದಕ್ಕೆ ನಿಮ್ಮ ಹತ್ರ ನಾನು ನಂಬರ್ ತಗೊಂಡೆ, ಇವ್ರ ನಂಬರ್ ಇರಲಿಲ್ಲ. ನಂಬರ್ ತಗೊಂಡು ನಾನು ಇವರಿಗೆ 1-2 ಸಲ ಟ್ರೈ ಮಾಡಿದೆ, ಇವರು ಅಟೆಂಡ್ ಮಾಡಿರಲಿಲ್ಲ. ಸೊ ಅವರು ನನ್ನ ನಂಬರ್ ಗೊತ್ತಿಲ್ಲಲ್ಲ ಅವ್ರಿಗೆ. ಸೊ 4ನೇ ಇನ್ಫಾರ್ಮ್ ಮಾಡಿರಲಿಲ್ಲ, ನೀವು ಮಾಡಲಿಲ್ಲಲ್ಲ. ಸೊ 4ನೇ ದಿನ ಮತ್ತೆ ನಾನು ಇನ್ನೊಂದ್ಸಲ ಟ್ರೈ ಮಾಡೋಣ, ಇಲ್ಲ ಅಟೆಂಡ್ ಮಾಡಿಲ್ಲ ಅಂದ್ರೆ ಬೇಡ ಬಿಡಿ ಅಂತ ಹೇಳ್ಬಿಟ್ಟು, ಅದು ಕೊನೆ ಪ್ರಯತ್ನ ಅಂತ ಹೇಳ್ಬಿಟ್ಟು ಮತ್ತೊಂದ್ಸಲ ಮಾಡಿದೆ. ಅವ್ರು ಅಟೆಂಡ್ ಮಾಡಿಬಿಟ್ರು. ಅಟೆಂಡ್ ಮಾಡಿಬಿಟ್ಟು ನಾನು ಹಿಂಗೆ ಅನಿಲ್ ಕೊಡಗು ನಾನು ಮಾತಾಡ್ತಾ ಇದ್ದೀನಿ ಅಂತ ಹೇಳ್ದಂಗೆ ಅವ್ರು ಹೇಳಿದ್ರು, ಒಂದು 4 ದಿನದ ಮುಂಚೆನೇ ನನಗೆ ಗೊತ್ತಾಯಿತು ನೀವು ಕಾಲ್ ಮಾಡ್ತೀರಿ ಅಂತ. ನನಗೆ ಶಾಕ್ ಆಗ್ಬಿಡ್ತು, ಇದೇನಪ್ಪ ಇದು ಅಂತ. ನಂತರ ಅವರು ಸರಿ, ನಾನು ಹೇಳಿದೆ ನಿಮ್ಮನ್ನೊಂದ್ಸಲಿ ಮೀಟ್ ಮಾಡಬೇಕಲ್ಲ ಅಂತ. ಅವರು ಏನು ಅಡ್ರೆಸ್ ಯಾರಿಗೂ ಕೊಡಲ್ಲ ಅವರು. ಸೊ ಹಂಗಾಗಿ ಹಿಂಗೆ ಏನು ಜಯನಗರ ಸೈಡಲ್ಲಿ ಅದು ಟೆಂಪಲ್ ಇದೆ, ಈ ಟೆಂಪಲ್ ಹತ್ರ ಬನ್ನಿ ಅಂತ ಇದ್ರು. ಫ್ಯಾಮಿಲಿ ಸಮೇತ ಹೋದೋ. ಸೊ ಸ್ವಲ್ಪ ಹೊತ್ತು ಕೂತು ಮಾತಾಡೋತ್ತಿಗೆ ಅವ್ರಿಗೆ ಒಳಗಿಂದ ಅವ್ರಿಗೆ ಸ್ವಲ್ಪ ವಿಷಯಗಳು ಗೊತ್ತಾಯಿತು. ನಂತರ ಹಂಗೆ ಮನೆಗೆ ಕರ್ಕೊಂಡೆಲ್ಲ ಹೋದ್ರು. ಸೊ ಅಲ್ಲಿಂದ ಅವತ್ತು ಬಂದು ನೆಕ್ಸ್ಟ್ ಡೇ ಏನು ಧ್ಯಾನದಲ್ಲಿ ಅವರಿಗೆ ಸ್ವಲ್ಪ ವಿಷಯಗಳು ಗೊತ್ತಾಗ್ಬಿಟ್ಟಿದೆ. ನಂತರ ಅವ್ರು ಹೇಳಿದ್ರು, ಅನಿಲ್ ಅವರೇ ನೀವು ನಮ್ಮ ಜೊತೆ ಕೆಲಸ ಮಾಡ್ಲಿಕ್ಕೆ ಇದ್ದೀರಿ ಅಂತ ಹೇಳಿದ್ರು. ಹೌದಾ, ಸರಿ ಆಯಿತು, ಏನು ವರ್ಕ್ ಅಂತ ಏನು ಹೇಳಲಿಲ್ಲ. ನಂತರ ನಾನು ನೋಡೋದು ಈ ಮೆಡಿಟೇಷನ್ ಕಂಟಿನ್ಯೂ ಮಾಡ್ತಾ ಇದ್ದೀನಲ್ಲ, ನಂತರ ಅವರು ಕೆಲವೊಂದು ವರ್ಕ್ಗಳ ಬಗ್ಗೆ ಅವ್ರಿಗೆ ಇನ್ಫಾರ್ಮೇಷನ್ ಸಿಕ್ತು. ರೆಗ್ಯುಲರ್ ಆಗಿ ಕಾಂಟ್ಯಾಕ್ಟ್ಲಿ ಇರ್ತೀವಿ ನಾವು. ಸೊ ಅವ್ರಿಗೆ ಇನ್ಫಾರ್ಮೇಷನ್ ಸಿಕ್ತು, ಕಾಲ್ ಮಾಡ್ತಾ ಇದ್ದೀವಿ. ನನ್ನ ಮೆಡಿಟೇಷನ್ದ ವಿಷಯಗಳು ನಾನು ಏನು ಸಿಗ್ತದೆ ಅದು ಹೇಳ್ತೀನಿ. ಸೊ ಅವರು ಕೆಲವೊಂದು ಸೂಚನೆಗಳೆಲ್ಲ ಅವ್ರಿಗೆ ಸಿಗ್ತಾ ಇದೆ, ನನ್ನ ಬಗ್ಗೆ ಸಿಗ್ತಾ ಇದೆ. ಸೊ ಅದು ಅವರೆಲ್ಲ ಹೇಳಿದ್ರು. ಸೊ ಮತ್ತೆ ಅವರೇ ಹೇಳಿದ್ರು, ನೀವು ಧ್ಯಾನದಲ್ಲಿ ನೀವು ಕೇಳಿ ನೋಡಿ ಅದು ಕರೆಕ್ಟಾಗಿ ಇದೆಯಾ ಅಂತ. ಸೊ ನಾನು ಕೇಳ್ತೀನಿ, ನನಗೆಲ್ಲ ಸರಿ ಅಂತಲೇ ಬರ್ತಾ ಇದೆ, ಯಾವುದೋ ರಾಂಗ್ ಅಂತ ಇಲ್ಲಿ ಬರ್ತಾ ಇದೆ. ನೀವು ಪ್ರಶ್ನೆ ಹಾಕೊಂಡಿದ್ದು? ಹೌದೌದು, ನಾನು ಯೂನಿವರ್ಸಿಗೆ ನಾನು ಕ್ವಶನ್ ಮಾಡ್ತೀನಿ, ಯಾಕಂದ್ರೆ ನನಗೆ ಆ ಕನೆಕ್ಷನ್ ಇದೆ ಅಲ್ವಾ. ಸೊ ಕೆಲಸ ಏನು ಅಂತ ನನಗೆ ಹೇಳ್ತಾ ಇಲ್ಲ, ಯೂನಿವರ್ಸಿ ಯಾವುದು ತಿಳಿಸ್ತಾ ಇಲ್ಲ, ಇವ್ರ ಮುಖಾಂತರ ತಿಳಿಸ್ತಾ ಇದೆ. ಇಲ್ಲಿ ಯಾಕೆ ಹಿಂಗೆ ಅಂತ, ಅದು ಸರಿನಾ, ಅದು ಹೋಗ್ಬೇಕಾ, ನಾನು ಮಾಡಬೇಕಾ, ಇದೆಲ್ಲ ನಾನು ಕೇಳ್ತಾ ಇದೆ. ಹೌದು ಅಂತಲೇ ಬರ್ತಾ ಇದೆ. ಸೊ ಹಂಗಾಗಿ ಒಂದು 2-3 ವರ್ಕ್ ಇವ್ರ ಜೊತೆ ಸ್ವಲ್ಪ ಲಾಂಗ್ ಹೋಗುವಂಥದ್ದು ಇದೆಲ್ಲ ಬಂತು. ಸೊ ಆಮೇಲೆ ಹೌದೌದು, ವರ್ಕೆಲ್ಲ ಸ್ಟಾರ್ಟ್ ಆಗ್ಬಿಟ್ಟಿದೆ, ಆಲ್ರೆಡಿ ಸ್ಟಾರ್ಟ್ ಆಗ್ಬಿಟ್ಟಿದೆ. ಬಟ್ ಅದು ತುಂಬ ಸಸ್ಪೆನ್ಸ್, ಅಂದರೆ ಸೀಕ್ರೆಟ್ ಆಗಿದೆ, ಅದು ವಿಷಯ ಹೊರಗಡೆ ಹೇಳುವಂಗಿಲ್ಲ. ಅವರು ಫಸ್ಟೇ ಹೇಳಿದ್ರು, ನಮ್ಮ ಇಂಥ ವಿಷಯಗಳು ಮುಂದೆ ನಡೆಯುತ್ತೆ. ಸೊ ಅದೆಲ್ಲ ನಾವು ಯಾವತ್ತೂ ಹೇಳೋಗಲ್ಲ. ಇವಾಗ ಅವರು ಪಾಪ ಈಗ ಹೇಳೋದಾದ್ರೆ ಇಲ್ಲಿ ಒಂದು 60% ಹೇಳ್ಬೋದು ಅಂತ ಅನ್ಸುತ್ತೆ. ಬಾಕಿ ತುಂಬ ಸೀಕ್ರೆಟ್ಗಳಿದೆ, ಅದು ಹೇಳೋಂಗಿಲ್ಲ, ದೈವ ರಹಸ್ಯಗಳು ಅದು ಓಪನ್ ಆಗಿ ಹೇಳೋಂಗಿಲ್ಲ. ಸೊ ಹಾಗಾಗಿ ನನಗೆ ಸ್ಟಾರ್ಟಿಂಗಲ್ಲಿ ನನಗೆ ನಿಜವಾಗ್ಲೂ
ಇದು ನಡೆಯುತ್ತಾ, ಇದು ಸತ್ಯನಾ ಸುಳ್ಳ, ಫುಲ್ ಕನ್ಫ್ಯೂಸ್ ನನಗೆ. ಬಟ್ ಇವರು ತುಂಬ ಕಾಲೇಜಿನ ವಿಷಯ ಎಲ್ಲ ಹೇಳಿದ್ದಾರೆ, ಇದೆಲ್ಲ ನಡೆದಿದೆ. ನಾನು ಮೆಡಿಟೇಷನ್ ಕೇಳಿದೆ, ಹೌದು ಅಂತಲೇ ಬರ್ತಾ ಇದೆ. ಏನಪ್ಪ ಸರಿ ಇವ್ರ ಜೊತೆ ಹೋಗ್ತೀನಿ. ಕೆಲವೊಂದು ಕಡೆ ಹೋಗೋತ್ತಿಗೆ ಏನು ಪರ್ಟಿಕ್ಯುಲರ್ ಆದ ಆ ಸ್ಪಾಟ್ ತಲುಪೋದಿಗೆ ನಮ್ಗೆ ಮೆಸೇಜ್ ಬಂದ್ಬಿಡುತ್ತೆ, ಮತ್ತು ನಮ್ಗೆ ಆ ವೈಬ್ರೇಷನ್ ಗೊತ್ತಾಗ್ಬಿಡುತ್ತೆ, ಇಲ್ಲಿ ಏನೋ ಸಮಥಿಂಗ್ ಇದೆ ಅಂತ. ಇದು ಎಲ್ಲೋ ಹೋದ ಜನ್ಮದಲ್ಲಿ ಎಲ್ಲೋ ಬಂದು ಹೋದಂಗೆ, ಎಲ್ಲೋ ನೆನಪು ಆದಂಗೆ, ಇಲ್ಲಿ ಬಂದಿದ್ದೀವ, ಇದು ಇಲ್ಲೇನೋ ಮಾಡಿದ್ದೀವ, ನಾವು ಇಲ್ಲೇ ಇದ್ದಿದ್ದ, ಈ ರೀತಿಯೆಲ್ಲ ಏನು ಥಾಟ್ ಬರಲಿಕ್ಕೆಲ್ಲ ಸ್ಟಾರ್ಟ್ ಆಯಿತು. ಮತ್ತೆ ಮತ್ತೆ ನಮಗೆ ಲೈವ್ ಆಗಿ ಕೆಲವೊಂದು ಅದು ತೋರಿಸೋಂಗಿಲ್ಲ ಅಂತ ಅನ್ಸುತ್ತೆ. ಸೊ ಅದ್ರ ಬಗ್ಗೆ ಹೇಳೋಂಗಿಲ್ಲ. ಅವ್ರಿಗೆ ಕನ್ಫರ್ಮ್ ಆಗಿದೆ, ಇವ್ರು ಹೇಳಿದೆಲ್ಲ ಪಕ್ಕ ಕರೆಕ್ಟ್ ಆಗಿದೆ. ಅದು ಮತ್ತೆ ತಕ್ಷಣನೇ ಮಾರನೆಗೆ ಕನ್ಫರ್ಮ್ ಆಗಿದೆ ಅವರಿಗೆ. ಸೊ ಒಂದು ಧ್ಯಾನದಲ್ಲಿ ಸಿಕ್ಕುತ್ತೆ. ಇಲ್ಲ ಅಂತಂದ್ರೆ ನಾವು ಎಲ್ಲೋ ಹೋಗ್ತಾ ಇರ್ಬೇಕಾದ್ರೆ, ಏನೋ ಮಾಡ್ತಾ ಇರ್ಬೇಕಾದ್ರೆ ನಮ್ಗೆ ಇವ್ರು ಹೇಳಿದ ವಿಷಯಗಳು, ಅದಕ್ಕೆ ಸಂಬಂಧಪಟ್ಟ ವಿಷಯಗಳು ನನ್ನ ಕಣ್ಮುಂದೆ ಬಂದ್ಬಿಡುತ್ತೆ. ಅದು ಏನಾದ್ರು ಒಂದು ಭೇಟಿ ಆಗ್ತೀರಾ, ಇಲ್ಲ ಇಂಥದ್ದೇನೋ ಒಂದು ಸಿಗುತ್ತೆ, ಇಂಥದ್ದೇನೋ ಒಂದು ಘಟನೆ ನಡೆಯುತ್ತೆ, ಈ ತರ ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದು ಅದು ನೆಕ್ಸ್ಟ್ ನಡೀತದೆ. ಹೌದೌದು, ಅದೇ ನಡೆಯುತ್ತೆ. ಇನ್ನೂ ಒಂದು ಅಂತ ಹೇಳಿದ್ರೆ, ಇವಾಗ ಅವರು ಈಗ ಧ್ಯಾನದಲ್ಲಿ ಏನು ನಡೆದಿದೆ ಅಂತ ಅವ್ರು ಹಿಂಗೆ ಹೇಳ್ತಾ ಇರ್ತಾರೆ. ಸೊ ಅದು ಇಲ್ಲಿ ಯಾವುದೋ ಜನಗಳ ಮುಖಾಂತರ ಎಲ್ಲ ನಡೀತಾ ಇರೋದು ನನಗೆ ಅದು ಗೋಚರ ಆಗ್ಬಿಡುತ್ತೆ. ಈ ಸಿನಿಮಾ ನೋಡಿದಂಗೆ ಹಂಗ ಆಗ್ಬಿಡುತ್ತೆ. ಇಲ್ಲಿ ಹೇಳಿರ್ತಾರೆ, ಮತ್ತೆ ಇವರು ಹಿಂಗೆ ಧ್ಯಾನದಲ್ಲಿ ಇದು ಹೇಳಿದಾರಲ್ಲ, ಇದು ಇಲ್ಲಿ ನಡೆದಿದೆಲ್ಲ ಅಂತ ಹೇಳ್ಬಿಟ್ಟು. ಸೊ ಹಂಗೆ ತುಂಬಾ ಆಗ್ಬಿಟ್ಟಿದೆ ಅದು. ಮುಂದೆ ಅದೇ ತುಂಬಾ ವರ್ಕ್ಗಳಿದೆ. ಸೊ ನೋಡೋಣ, ಅದು ಅದ್ರ ಬಗ್ಗೆ ಅವರೇ ಹೇಳ್ತಾರೆ. ಸೊ ರಾಜೀವ್ ಅವರೇ, ಈಗ ಅನಿಲ್ ಅವ್ರು ನಿಮಗೆ ಯಾವ ರೀತಿ ಒಂದು ಸಂಪರ್ಕ ಬರ್ತಾರೆ ಅಂತ ಗೊತ್ತಾಯಿತು, ಮತ್ತು ಅವ್ರನ್ನ ನೀವು ನೆಕ್ಸ್ಟ್ ಯಾವೆಲ್ಲ ಕೆಲಸಗಳಿಗೆ ನಿಮ್ಮ ಒಂದು ಸಹಾಯ ಅವ್ರ ಕಡೆಯಿಂದ ಸಿಗುತ್ತೆ ನಿಮಗೆ? ಭಗವಂತ ಕಲ್ಕಿ ಪರಮಾತ್ಮ, ಋಷಿ ಮುನಿಗಳು, ದೇವತೆಗಳೆಲ್ಲ ಸೇರಿ ಈ ಕಾರ್ಯನ ನಮಗೆ ಕೆಲವು ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಇವ್ರನ್ನ ನಮಗೆ ಕಳಿಸ್ಕೊಟ್ಟಿದ್ದಾರೆ. ನೀವು ಜೊತೆಗಿರ್ತಾರೆ, ಇವರು ಹೆಲ್ಪ್ ತಗೊಂಡು ಮಾಡಬೇಕು ಅಂತ. ಅದರಂತೆ ಇವಾಗ ಅವರು ಏನೇನು ಸೂಚನೆ ಕೊಡ್ತಾರೆ ಅದನ್ನು ಮಾಡ್ಕೊಂಡು ಹೋಗ್ತಾ ಇರ್ತಿದ್ವಿ. ಅವು ಕೆಲವು ಸಸ್ಪೆನ್ಸ್ ಇರ್ತವೆ, ಕೆಲವು ಘಟನೆ ಹೇಳ್ಬೋದು ಅಷ್ಟೇ. ಆಮೇಲೆ ಸೂಕ್ಷ್ಮ ಶರೀರದಲ್ಲಿ ಕೆಲವರು ದೇವತೆಗಳು, ರಾಜರು ಎಲ್ಲ ಹುಟ್ಟು ಬಂದಿರೋದ್ರಿಂದ ಸೂಕ್ಷ್ಮ ಶರೀರದಲ್ಲಿ ಕೆಲಸ ನಡೀತಾ ಇದೆ. ಧ್ಯಾನ ವ್ಯವಸ್ಥೆಯಲ್ಲಿ ಏನು ತಿಳಿಸ್ತಾರೆ, ಅದು ಏನೇನು ಮಾಡಬೇಕು, ಯಾವ ರೀತಿ ಮಾಡಬೇಕು ಅದನ್ನು ತಿಳಿಸ್ತಾರೆ. ಅದನ್ನು ಅವರು ನಾವೆಲ್ಲ ಸೇರಿ ಫಿಸಿಕಲ್ ಆಗಿ ಮಾಡೋದಾದರೆ ಫಿಸಿಕಲ್ ಆಗಿ ಮಾಡ್ತೀವಿ. ಸೂಕ್ಷ್ಮ ಶರೀರದಲ್ಲಿ ಅಸ್ಟ್ರೋ ಟ್ರಾವೆಲ್ ಹೋಗಿ ಮಾಡೋದಾದರೆ ಅದನ್ನು ಅಸ್ಟ್ರೋ ಟ್ರಾವೆಲಲ್ಲಿ ಮಾಡ್ತಾ ಬರ್ತಾ ಇದ್ದೀವಿ. ಎಲ್ಲ ದೇವ್ರ ಸಂಬಂಧಪಟ್ಟದ್ದೇ. ನಮ್ಮದು ಏನಂದರೆ ಏನೂ ಇಲ್ಲ. ಅವ್ರು ಏನು ಹೇಳ್ತಾರೆ ಆ ಕಾರ್ಯನ ನಮ್ಮ ಕೆಲಸ ಕಾರ್ಯಗಳ ಜೊತೆಗೆ ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ. ಅಂದ್ರೆ ಈಗ ನೀವು ಓಕೆ ಫಿಸಿಕಲಿ ಇವಾಗ ಅಲ್ಲೆಲ್ಲೋ ಒಂದ್ ಕಡೆ ಏನೋ ಒಂದು ಐತೆ, ಹೋಗಿ ಬರಬೇಕು, ಒಂದು ಕೆಲಸ ಐತೆ ಅಂತಂದಾಗ ಓಕೆ ಕಮ್ಯುನಿಕೇಶನ್ ಆಗುತ್ತೆ, ಜೊತೆಯಲ್ಲಿ ಹೋಗ್ತೀರಾ ಬರ್ತೀರಾ, ಇದಾಯ್ತು. ಅಸ್ಟ್ರಲ್ ಟ್ರಾವೆಲರ್ ಅಲ್ಲಿ ನೀವು ಸೂಕ್ಷ್ಮ ಶರೀರಯಾನ ಮಾಡೋದು ಜೊತೆಯಲ್ಲಿ ಅಂದಾಗ, ಈಗ ನಿಮ್ಮ ಧ್ಯಾನದಲ್ಲಿ ನೀವು ಮಾಡೋದು ಓಕೆ, ಅದು ಇದು ಬಿಫೋರ್ ಹೇಳಿದ್ದೀರಾ, ಒಟ್ಟಿಗೆ ಇಲ್ಲಿ ಹೆಂಗೆ ನೀವು ಸಂಪರ್ಕ ಆಗ್ತೀರಾ? ಅವರೆಲ್ಲೋ ಇರ್ತಾರೆ, ನೀವೆಲ್ಲೋ ಇರ್ತೀರಾ, ಇದು ಯಾವ ಥರ ಒಂದು ಘಟನೆ ನಡೀತದೆ? ಅಂದರೆ ನನಗೆ ಎಲ್ಲ ತಿಳಿಸ್ತಾರೆ, ಈ ಥರ ಮಾಡಬೇಕು, ಈ ಥರ ಆಗುತ್ತೆ ಅಂತ. ಆವಾಗ ಅವ್ರದ್ದು ಅವ್ರ ಮೆಡಿಟೇಷನ್ ಅವ್ರದ್ದೇ ಆದ ಇದು ಇದೆಯಲ್ಲ, ಅವ್ರಿಗೆ ಸೂಚನೆ ಸಿಕ್ಕಿರ್ತದೆ. ನನ್ನ ಜೊತೆ ಏನು ಮಾಡಬೇಕು ಅವ್ರನ್ನ ಕೇಳಿ ಅಂತ ಸೂಚನೆ ಸಿಕ್ಕಿರ್ತದೆ. ಇನ್ನೂ ಒಂದು 3-4 ಜನ ನನಗೆ ಆಧ್ಯಾತ್ಮಿಕವಾಗಿ ಕಾಂಟ್ಯಾಕ್ಟ್ ಇದ್ದಾರೆ. ಇವಾಗ ತಸ್ಮೈ ಗುರುಗಳು ಸೂಕ್ಷ್ಮ ಶರೀರದಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ದಾರೆ 1-2 ಬಾರಿ. ಆಮೇಲೆ ಇನ್ನೊಬ್ರು ಗುರುಗಳು ಅವರು ಹೆಸರು ಗೊತ್ತಿಲ್ಲ, ಅವರನ್ನು ಧ್ಯಾನದಲ್ಲಿ ಬಂದು ಕೆಲವು ವಿಷಯಗಳನ್ನ ಕಾಂಟ್ಯಾಕ್ಟ್ ಮಾಡಿ ತಗೊಂಡಿದ್ದಾರೆ. ಹಂಗೇನೆ ನಾನು ನಮ್ಮ ಇಲ್ಲಿ ನನ್ನ ಜೊತೆ ಕಾಂಟ್ಯಾಕ್ಟ್ ಇರೋರು ಕೆಲವರು ಧ್ಯಾನ ಎಲ್ಲ ಹೇಳ್ಕೊಟ್ಟಾಗ ಅವರೂ ಮಾಡ್ತಾ ಇದ್ದಾರೆ, ಅವರು ಕಾಂಟ್ಯಾಕ್ಟ್ ಆಗ್ತಾರೆ. ನಾನು ಧ್ಯಾನ ಮಾಡಬೇಕಾದ್ರೆ ಬಂದ್ಬಿಡ್ತಾರೆ, ಬಂದು ನನ್ನ ಜೊತೆ ಅವರು ಇರ್ತಾರೆ. ಕೆಲವು ಅವ್ರಿಗೂ ತೋರಿಸ್ಕೊಡ್ತಾ ಕೊಡ್ತೀನಿ. ಕೆಲವರಿಗೆ ಮೇರು ಪರ್ವತ ತೋರಿಸ್ಕೊಟ್ಟಿದ್ದೀನಿ, ಒಬ್ಬರಿಗೆ ಮಂಜುನಾಥ್ ಅಂತಿದ್ದಾರೆ. ಅಲ್ಲಿ ಸಡನ್ಲಿ ಅವರು ಧ್ಯಾನ ಮಾಡ್ತಾ ಇದ್ದಾರೆ, ಅಮರ ಗುರುಗಳ ಧ್ಯಾನನೂ ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಹತ್ರನೂ ಸುಮ್ಮನೆ ಕಾಂಟ್ಯಾಕ್ಟು ಅಂದರೆ ಯೂನಿವರ್ಸೇ ಕಾಂಟ್ಯಾಕ್ಟ್ ಮಾಡಿಕೊಟ್ಟಿರೋದು ಅವರನ್ನು. ನಾವೇನು ಫಿಸಿಕಲ್ ಆಗಿ ಮಾಡಬೇಕು ಅಂತ ಮಾಡಿಲ್ಲ. ಆಮೇಲೆ ಅವರು
ಕಾಂಟ್ಯಾಕ್ಟ್ ನಂಬರ್ ಯಾರೋ ಮುಖಾಂತರನ ತಗೊಂಡು ಹೇಳಿದ್ರು ಈ ಥರ ಆಗ್ತಾ ಇದೆ, ನಿಮ್ಮ ಕಾಂಟ್ಯಾಕ್ಟ್ ಮಾಡಬೇಕು ನಮ್ಮ ಭಾಗ್ಯ ಅಂದರು. ಇಲ್ಲ ನಮ್ಮದೇನಿಲ್ಲ, ಅದೆಲ್ಲ ಸ್ವಾಮಿ ಭಗವಂತಂದೇ ಅಂತ ಹೇಳ್ಬಿಟ್ಟು ಕೆಲವು ದಿನ ಎಲ್ಲ ಅವರು ಧ್ಯಾನ ಕೂತ್ಕೊಂಡಾಗ ಕೆಲವು ಬಂದ್ಬಿಡ್ತಾರೆ ಸಡನ್ಲಿ. ಆವಾಗ ಅವ್ರಿಗೆಲ್ಲ ಇಂಥ ಜಾಗದಲ್ಲಿ ಈ ಥರ ಮೀಟ್ ಮಾಡಿದ್ವಲ್ಲ ನೋಡಿದ್ರ ಅಂತ ಕೇಳ್ತೀನಿ. ಹೌದು, ಏನೋ ನೋಡ್ದಂಗಿತ್ತು, ಬ್ಲರ್ ಆಗಿ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ. ನಾನು ಆವಾಗ ಹೇಳ್ತೀನಿ ಈ ಥರ ಇತ್ತು ನೋಡಿದ್ದೀರಾ ಅಂತ. ಹೌದು ಹೌದು ನೀವು ಹೇಳಿದ್ ನಿಜ, ಅದನ್ನು ನಾನು ನೋಡಿದ್ದೀನಿ ಅಂತಲೇ ಒಂದು ಸಾರಿ ಮೇರು ಪರ್ವತನ ಅವರು ತೋರಿಸ್ಕೊಟ್ಟಿದ್ದೀನಿ. ನಾನು ಫುಲ್ಲು ಪಿಕ್ಚರ್ ನಾನು ನೋಡಿದ್ದೀನಿ. ಅವ್ರಿಗೆ ಒಂದು ಸೈಡ್ ಭಾಗ ಕಂಡಿದೆ. ಆಮೇಲೆ ಅವ್ರಿಗೆ ವಿವರಣೆ ಕೊಟ್ಟಲೆ ಇನ್ನೊಬ್ಬರು ವ್ಯಕ್ತಿ ಬಂದು ನಿಂತಿದ್ರು ಅಲ್ಲಿ, ದೇವ್ರ ಭಕ್ತರು ತಮಿಳ್ನಾಡಿಂದ ಹುಡುಕೊ ಬಂದು ನಿಂತಿದ್ರು. ಹೌದು ನಾನು ಆ ವ್ಯಕ್ತಿನ ನೋಡಿದ್ದೀನಿ ಅಂದರು. ನಾನು ಹೇಳ್ಬೇಕಾದ್ರೆ ಹೌದು ಮೆಟ್ಲೆಲ್ಲ ಇತ್ತು, ಆ ವ್ಯಕ್ತಿನೂ ನೋಡಿದ್ದೀನಿ, ಮೇರು ಪರ್ವತನ ನೋಡಿದ್ದೀನಿ ಅಂತ ಒಪ್ಪಿಕೊಂಡ್ರು. ಇದು ಸೂಕ್ಷ್ಮ ಶರೀರದಲ್ಲಿ ಆ ರೀತಿ ಕಾಂಟ್ಯಾಕ್ಟ್ ಆಗ್ತಾರೆ. ಧ್ಯಾನ ಮಾಡೋ ಕರೆಕ್ಟಾಗಿ ನಾವು ಹೇಳಿದ ಪ್ರಕಾರ, ಅಥವಾ ಅಮರ ಗುರುಗಳ ಧ್ಯಾನ, ಅಥವಾ ಯಾರೇ ಹೇಳ್ಕೊಡ್ಲಿ ಇಂಥವ್ರು ಅಂತಲ್ಲ, ತಸ್ಮೈ ಗುರುಗಳೇ ಅವ್ರು ಹೇಳ್ಕೊಟ್ರು ಆ ಧ್ಯಾನದಲ್ಲೇ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಇವರು ಕಾಂಟ್ಯಾಕ್ಟ್ ಆಗಿದ್ದಾರೆ. ಇವರು ಸುಮಾರು ನನಗೆ ಒಂದು 4-5 ಸಾರಿ ಕಾಂಟ್ಯಾಕ್ಟ್ ಆಗಿದ್ದಾರೆ. ಕೆಲವು ವಿಷಯದಲ್ಲಿ ಹೇಳ್ತಾರೆ ನನಗೆ, ಅವ್ರ ಮನಸ್ಸಿನ ಭಾವನೆನ ತಿಳಿಸ್ತಾರೆ. ನನಗೆ ಮೋಹ ಇದು ಯಾವುದೂ ಇಲ್ಲ, ನಿಮ್ಮ ಜೊತೆ ಕೆಲಸ ಮಾಡಬೇಕು ಅಷ್ಟೇ, ನನಗೆ ಹಣೆ ಆರ್ಥಿಕವಾಗಿ ನಾನು ಸಂಪಾದನೆ ಮಾಡಬೇಕು ಇದೆಲ್ಲ ಇಲ್ಲ, ನೀವು ಕೆಲಸ ಕೊಟ್ಟಿದ್ದಾರೆ ಆ ಕೆಲಸನ ನಿಮ್ಮ ಜೊತೆ ಮಾಡಬೇಕು ಅಂತ ಹೇಳಿದ್ದಾರೆ, ಅಷ್ಟು ಮಾತ್ರ ಮಾಡ್ಕೊಂಡು ಹೋಗ್ತೀನಿ ನಾನು ಅಂತ ಸೂಕ್ಷ್ಮ ಶರೀರದಲ್ಲೂ ಬಂದು ಹೇಳಿದ್ದಾರೆ ಅವರು. ಸೊ ಈಗ ಒಂದು ಉದ್ದೇಶ, ಏನೋ ಒಂದು ಉದ್ದೇಶ ಇದ್ದಾಗಲೇ ಒಬ್ರಿಗೊಬ್ರಿಗೆ ಇಷ್ಟು ದಿವಸ ನೀವು ಸಿಂಗಲ್ ಆಗಿ ಬಂದ್ರಿ, ಎಷ್ಟೋ ದಿನಗಳವರೆಗೂ ನೀವು ಆದರೆ ಪ್ರಚಾರಕ್ಕೆ ಬಂದಿಲ್ಲ. ಅದಾದ್ಮೇಲೆ ಸೊ ಪ್ರಚಾರಕ್ಕೆ ನಮ್ಮ ಒಂದು ಮಾಧ್ಯಮದ ಮುಖಾಂತರ ವಿಚಾರ ಹೇಳಕ್ ಶುರು ಮಾಡಿದ್ರಿ, ಕೆಲವು ಘಟನೆಗಳು ಹೇಳಕ್ ಶುರು ಮಾಡಿದ್ರಿ. ಅದಾದ್ಮೇಲೆ ಒಂದು ಸಪರೇಟ್ ನಿಮ್ದೇ ಒಂದು ಫಾಲೋವರ್ಸ್ ತರ ಕ್ರಿಯೇಟ್ ಆಯ್ತು. ಎಷ್ಟೋ ಜನ ಒಂದು ಆಧ್ಯಾತ್ಮದ ಲೈನಲ್ಲಿ ಇರೋರಿಗೆ ನಿಮ್ಮ ವಿಚಾರಗಳು ಇಷ್ಟ ಆಗಕ್ ಶುರು ಆಯ್ತು. ಸಾಕಷ್ಟು ಜನ ನಮ್ಮ ವ್ಯೂವರ್ಸ್ ಕೂಡ, ವೀಕ್ಷಕರು ಕೂಡ ನಿಮ್ಮನ್ನ ಫಾಲೋ ಮಾಡ್ತಾ ಇದ್ದಾರೆ ಈ ಒಂದು ಆಧ್ಯಾತ್ಮದ ಲೈನ್ಗೆ. ಬಟ್ ಈಗ ಅನಿಲ್ ಅವ್ರನ್ನ ಜಾಯಿನ್ ಮಾಡ್ತಾ ಇದ್ದೀರಾ, ಮತ್ತೆ ಇನ್ನೂ ಈ ತರದ್ ಬೇರೆಯವರು ಅವ್ರನ್ನ ಮಾಧ್ಯಮದ ಮುಂದೆ ತೋರಿಸಿಲ್ಲ ಅಂದ್ರು, ಸೊ ಅವ್ರನ್ನೆಲ್ಲ ಸಂಪರ್ಕ ಮಾಡ್ಕೊತಾ ಇದ್ದೀರಾ. ಅಂದ್ರೆ ಇದೊಂದು ರೀತಿ ಎತ್ಕೊಂಡು ಎಲ್ಲೋ ಒಬ್ಬರೇ ಇದ್ದಿದ್ದು, ಸಿಂಗಲ್ ಇದ್ದಿದ್ದು ಒಂದು ಈಗ ಟೀಮ್ ಆಗ್ತಾ ಇದೆ. ಆ ಉದ್ದೇಶ ಏನು, ಮುಂದೆ ಏನ್ ಮಾಡಕ್ ಹೊರಟ್ರಿ? ಅದು ಏನಂದ್ರೆ, ಸ್ವದೇಶ್ ಮೀಡಿಯಾಕ್ಕೆ ಬರ್ಬೇಕಾದ್ರೂ ಸ್ವಾಮಿನೇ ಕಾರಣ, ಅವರೇ ಅನುಮತಿ ಕೊಟ್ಟದ್ದು. ನಾನು ಇಷ್ಟೆಲ್ಲ ವಿಷಯ ತಿಳಿಸ್ತಾ ಇದ್ದೀರಲ್ಲ, ನಾ ಇಷ್ಟೆಲ್ಲ ವಿಷಯ ಇಟ್ಕೊಂಡು ನಾನು ಏನು ಮಾಡಲಿ? ಧ್ಯಾನ ಕಲಿಸಿದ್ರಿ, ಆಂಜನೇಯ ಸ್ವಾಮಿ ಬಂದು ಧ್ಯಾನ ಕಲಿಸಿದ್ರು, ಕೆಲವು ವಿಷಯಗಳನ್ನ ಹೇಳಿದ್ರು. ಇದು ಜಾಸ್ತಿ ಇವರು ವಿಷಯಗಳು ತಿಳಿತಾ ಹೃದಯ ಭಾರ ಆಗುತ್ತೆ ಯಾರಿಗೂ ಹೇಳಲಿಲ್ಲ ಅಂದರೆ. ನಮ್ಮ ಮನಸ್ಸಲ್ಲಿ ನನ್ನ ಹೆಂಡತಿಗೆ ಕೆಲವು ಹೇಳ್ತಾ ಇದೆ, ಅವಳಿಗೆ ಇವಾಗಲೂ ಒಂದು 70 ಭಾಗ ಗೊತ್ತು. ಹೇಳ್ತಾ ಬರಬೇಕಾದ್ರೆ ಮನೆಯಲ್ಲಿ ಹೌದು ಅವ್ರಿಗೂ ಎಲ್ಲ ಗೊತ್ತು, ಸದೃಢವಾಗಿ ನೀವು ಹೇಳದ್ದು ಆಗ್ತಾ ಇದೆ ಅಂತ ಎಲ್ಲ ಗೊತ್ತು ಅವ್ರಿಗೆ, ಈ ಥರ ಆಗ್ತಾ ಇದೆ ಅಂತ. ಆಮೇಲೆ ಅದನ್ನೆಲ್ಲ ನಾವು ಇದು ಮಾಡ್ಕೊ ಬರ್ಬೇಕಾದ್ರೆ ನಿಮ್ಮ ಜೊತೆ ಮಾತಾಡ್ತಾ ನೀವು ಅನಿರೀಕ್ಷಿತವಾಗಿ ಬಂದು ಆಂಜನೇಯ ಟೆಂಪಲ್ದು ಇದೆಲ್ಲ ಆಗ್ತಿದ್ರಿ, ವಿಡಿಯೋ ಮಾಡಿದ್ರಿ. ಆವಾಗಿಂದ ಏನಾಯಿತು ಅಂದರೆ, ಯೂನಿವರ್ಸ್ ನಿಮ್ಮ ಕೈಲಿಂದ ಅದನ್ನು ಮಾಡಿಸಿದ್ದಾರೆ ಸ್ವಾಮಿ. ಆವಾಗ ಕೆಲವರು ಕಾಂಟ್ಯಾಕ್ಟ್ ಆದರು, ಇವ್ರ ಕಡೆಯಿಂದ ಆಗ್ತಾ ಇದ್ದಾರೆ, ನಮ್ಮ ಕಡೆಯಿಂದ ಆಗ್ತಾರೆ, ಗೊತ್ತಿಲ್ಲದೇನೆ ಯಾರ್ಯಾರೋ ಬಂದು ಕಾಂಟ್ಯಾಕ್ಟ್ ಆಗ್ತಾರೆ. ಯಾವುದು ಫಿಸಿಕಲ್ಲಿ ಅವರು ಎಲ್ಲಿದ್ದಾರೆ ಅಂತೂ ಗೊತ್ತಿಲ್ಲ ನನಗೆ, ಅವ್ರು ಏನು ಮಾಡ್ತಾರೆ ಅಂತಲೂ ಗೊತ್ತಿಲ್ಲ. ಸಡನ್ಲಿ ಧ್ಯಾನದಲ್ಲಿ ಬಂದು ಮುಖ ಎಲ್ಲ, ಇವಾಗಲೂ ಕೆಲವರು ನಾನು ನೋಡಿದ್ದೀನಿ, ಆ ವ್ಯಕ್ತಿಗಳ ಮುಂದೆ ನನಗೆ ಕಾಂಟ್ಯಾಕ್ಟಿಗೆ ಬರ್ತಾರೆ, ಅಂಥ ವ್ಯಕ್ತಿಗಳು ಇದ್ದಾರೆ. ಹಂಗಾಗಿ ಕೆಲವರೆಲ್ಲ ಬಂದ್ಬಿಟ್ಟಿದ್ದಾರೆ. ಹೆಂಗೆ ಅಂದರೆ, ಸ್ವಾಮಿನೇ ಕಳಿಸಿ ನನ್ನನ್ನು ಇದೆಲ್ಲ ಮಾಹಿತಿನೆಲ್ಲ ಕಲೆ ಹಾಕಿ, ಅವರೆಲ್ಲ ಏನಾದರೂ ಒಂದು ಕೆಲಸ ಇದ್ದರೆ ಹೇಳಿ, ನಾವು ಮಾಡ್ತೀವಿ, ನೀವು ಸುಮ್ಮನೆ ಒಂದು ಫೋನ್ ಮಾಡಿ ಮಾಡ್ತೀವಿ ಅಂತಾರೆ. ಇಲ್ಲ, ನಾನು ಸ್ವಾಮಿ ಏನಾದರೂ ಕೆಲಸ ಕೊಟ್ಟರೆ ಮಾಡೋಣ, ಅದೇನು ತೊಂದರೆ ಇಲ್ಲ ಅಂದ್ಬಿಟ್ಟು ಎಲ್ಲ ದೇವ್ರ ಕೆಲಸಗಳನ್ನೇ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ ಜೊತೆಯಲ್ಲಿ. ಅವ್ರು ಏನು ಸೂಚನೆ ಕೊಡ್ತಾರೆ ಅದನ್ನು ನಮ್ಮ ಒಂದು ವಾರನೋ ಅವರು ಟೈಮ್ ಫಿಕ್ಸ್ ಮಾಡೋರು ಅವರೇ.
ಅವ್ರನ್ನ ಕಳಿಸೋರು ಅವರೇ. ಅವರೆಲ್ಲ ಸೇರಿ ನನ್ನ ಜೊತೆ ಬರ್ತಾರೆ. ಆ ಕೆಲಸನ ನಾವು ಸ್ವಾಮಿ ಕೆಲ ಕಾರ್ಯನ ನೆರವೇರಿಸ್ಕೊಂಡು ಹೋಗ್ತಾ ಇದೀವಿ. ಈಗ ಡಿಸೆಂಬರ್ ಅಲ್ಲಿ ಇದೀವಿ ನಾವು, ಆಲ್ಮೋಸ್ಟ್ ಈ ವರ್ಷ ಮುಗೀತು. ಈಗ ನೆಕ್ಸ್ಟ್ ಬರೋದು 26. 26 ಅಲ್ಲಿ ಏನಾದರೂ ದೊಡ್ಡದೊಂದು ಕಾರ್ಯಗಳು ನಡೆಯುವಂಥವು, ಇಲ್ಲ ಏನಾದರೂ ಈಗ ಈ ಒಂದು ಸಂಪರ್ಕ ನಿಮ್ಮದು ಕೂಡ ಆಧ್ಯಾತ್ಮದ ಲೈನಲ್ಲಿ ಮೊದಲಕ್ಕಿಂತ ಹೆಚ್ಚಾಗಿ ಫಾಲೋವರ್ಸ್ ಆಗ್ತಾ ಇದ್ದಾರೆ, ಇದ್ರ ಬಗ್ಗೆ ಆಸಕ್ತಿ ತೋರಿಸೋರು ಆಗ್ತಾವ್ರೆ. ಹೊಸಬ್ರು ಕೂಡ ನಿಮ್ಮಷ್ಟೇ ಕಾಳಜಿ, ಅದರಲ್ಲೂ ನಿಸ್ವಾರ್ಥವಾಗಿ ಏನು ಅಪೇಕ್ಷೆ ಇಲ್ದಿರ ಈ ಒಂದು ಕೆಲಸದಲ್ಲಿ ಮುಂದುವರಿಯೋಕ್ಕೆ ಆಸೆ ಪಟ್ಟು ಬರ್ತಾ ಇದ್ದಾರೆ ಅಂದಾಗ ಮುಂದೆ 26ರಲ್ಲಿ ಏನಾದರೂ ವಿಚಾರಗಳಿದಾವ, ಏನಾದರೂ ಉದ್ದೇಶಗಳು ಇಟ್ಕೊಂಡು ಕೆಲಸಗಳು ನಡೀತಾವ? ಅದು ಇದೆ, ತುಂಬ ಇದೆ. ಕೆಲವು ಅವರು ಅವಾಗ ಹೇಳ್ತಾರೆ ಯಾವಾಗ ಮಾಡಬೇಕು ಏನು ಅಂತ. ಒಂದು 15 ದಿನ 20 ದಿನ ಒಂದು ತಿಂಗಳಲ್ಲಿ ತಿಳಿಸ್ಕೊಡ್ತಾರೆ. ಅವೆಲ್ಲ ಸ್ವಲ್ಪ ಅವೆಲ್ಲ ಪಿಕ್ಚರ್ ಒಂದೊಂದು ದಿನ ಒಂದೊಂದು ಸ್ವಲ್ಪ ಹೇಳಿ ಅದನ್ನು ಒಂದು ಸ್ಟೋರಿ ಆಗಿ ಬರುತ್ತೆ. ಆವಾಗ ಆ ಕೆಲಸ ಮಾಡೋಕ್ಕೆ ಹೋಗ್ಬೇಕು. ಆ ದಿನನೂ ಫಿಕ್ಸ್ ಮಾಡಿರ್ತಾರೆ ಅವರೇ. ಆವಾಗ ಎಲ್ಲರೂ ಸೇರಿ ನಾನು ಹೇಳ್ತೀನಿ ಇಂಥ ದಿನ ಇಂತಿಂಥವ್ರು ಈಗ ಈ ಥರ ಹೋಗ್ಬೇಕಾಗುತ್ತೆ ಅಂತ ಹೇಳಿದಾಗ ಅವರೆಲ್ಲ ರೆಡಿ ಇರ್ತಾರೆ. ನನಗಿಂತ ಮುಂಚೆನೇ ರೆಡಿ ಇರ್ತಾರೆ ಅವರು. ಹಂಗಾಗಿ ನನಗೇನು ತೊಂದರೆ ಅನ್ಸಲ್ಲ. ನನ್ನೇ ಅವರು ಪ್ರೇರೇಪಿಸ್ತಾರೆ. ಸರ್ ಯಾವಾಗ ಮಾಡೋಣ ಗುರುಗಳೇ, ಯಾವಾಗ ಮಾಡೋಣ ಸರ್ ಇದು ಅಂತ ಎಲ್ಲ ಕೇಳ್ತಾರೆ. ನೋಡೋಣ, ಅವ್ರು ಟೈಮ್ ಕೊಡಲಿ, ಆ ಟೈಮ್ಗೆ ಹೋಗೋಣ ಅಂತ ಅವ್ರಿಗೆ ಹೇಳಿರ್ತೀನಿ. ಆ ಟೈಮ್ ಬಂದಾಗ ಎಲ್ಲರನ್ನೂ ಕರ್ಕೊಂಡು ಸ್ವಾಮಿ ಕಾರ್ಯನ ಈ ಥರ ಒಂದು ಟೀಮ್ ಆದಮೇಲೆ ಎಲ್ಲಾದರೂ ಹೋಗಿ ಬಂದಿದ್ದೀರಾ ಎಲ್ಲ ಒಟ್ಟಾಗಿ? ಹೋಗಿದ್ದೀವಿ, ಅದು ಸಸ್ಪೆನ್ಸ್, ಹೇಳಂಗಿಲ್ಲ. ಬಟ್ ಕೆಲಸ ಮಾಡ್ತಾ ಇದ್ದೀರಾ? ಹೌದು. ಅದು ಹೊರಗಡೆ ಹೇಳಂಗಿಲ್ಲ? ಹೇಳಂಗಿಲ್ಲ. ಓಕೆ. ಆ ಘಟನೆ ಬಂದು ಈಗ ಏನು ಮಾಡ್ತಾ ಇದ್ದೀರಾ, ಇದು ಲೋಕ ಉದ್ಧಾರಕ್ಕೋಸ್ಕರ ಇಲ್ಲ ಲೋಕ ಕಲ್ಯಾಣಕ್ಕೋಸ್ಕರ ಏನು ನಿಮ್ಮ ಕೆಲಸಗಳು ನಿಮ್ಮ ಕಡೆಯಿಂದ ನಡೀತಾ ಇದೆ, ಇದರದ್ದು ಮುಂದೆ ಬೆನಿಫಿಟ್ಸ್ ಜನಕ್ಕ ಇಲ್ಲ ದೇವ್ರಿಗ ಏನಕ್ಕೆ? ಇದೆಲ್ಲ ಯುಗ ಪರಿವರ್ತನೆಗೆ. ಇವಾಗ ಇದೆಯಲ್ಲ, ಇವಾಗ ಏನು ನಡೀತಾ ಇದೆ ಪ್ರಪಂಚ, ಇದು ನಿಜವಾದ ಪ್ರಪಂಚ ಅಲ್ಲ. ಇದು ಎಂಡಿಂಗು, ಕಲಿಗಾಲದ ಎಂಡಿಂಗ್ ಆಗಿ ಸತ್ಯಯುಗದ ಸಂಧಿಕಾಲ ಇದು. ಅಂದರೆ ದೇವತೆಗಳೆಲ್ಲ ಅವರು ಬಂದು ಭೂಮಿ ಮೇಲೆ ದೇವತೆ ಅಂಶದಲ್ಲಿ ಜನಿಸಿ ಕೆಲಸ ಮಾಡೋ ಅಂಥ ಕಾಲ. ಅದನ್ನ ಇವಾಗ ಪ್ರಾರಂಭ ಮಾಡಿಸಿದ್ದಾರೆ, ಮಾಡ್ತಾ ಇದೀವಿ. ಅಂದ್ರೆ ದೈವಗಳೇ ಮನುಷ್ಯನ ರೂಪದಲ್ಲಿ ಜನ್ಮ ತಾಳಿದ್ದಾರೆ. ಕೆಲವರೆಲ್ಲ ಸೂಕ್ಷ್ಮದಲ್ಲಿ ತಾಳಿದ್ದಾರೆ, ಅವರು ಬರ್ತಾರೆ. ಆಮೇಲೆ ದೇವರು ಭಗವಂತ ಈಗ ನಮ್ಮ ಶಿವಪ್ಪ ಅವರು ಕೈಲಾಸದಿಂದ ಬಂದು ಮಾಹಿತಿ ಕೊಡ್ತಾರೆ. ನಮ್ಮ ಕಲ್ಕಿ ಪರಮಾತ್ಮ ವೆಂಕಟೇಶ್ವರ ಅವರು ನಮ್ಗೆ ಮಾಹಿತಿ ಕೊಡ್ತಾರೆ. ಮುಂದೆ ಏನು ಮಾಡಬೇಕು, ಯಾವ ರೀತಿ ಹೋಗ್ಬೇಕು ಅಂತ. ಇದು ನೋಡೋರಿಗೆ ಇದು ಒಂಥರ ಕಾಲ್ಪನಿಕ ಇದು ಅಂತಾರೆ. ಯಾವಾಗ ರಾಮಾಯಣನೇ ನಮ್ಮ ಕಲಿಗಾಲದ ಜನರು ಕಾಲ್ಪನಿಕ ಅಂತ ಸ್ಟೋರಿನ ಹೇಳ್ತಾರೆ. ಕೃಷ್ಣ ಬಂದು ರಾಮ ಅವ್ರು ಬಂದದ್ನು ಕಾಲ್ಪನಿಕ ಅಂದ್ರು, ಕೃಷ್ಣ ಅವ್ರು ಬಂದದ್ನು ಕಾಲ್ಪನಿಕ ಅಂದ್ರು. ಇನ್ನು ನಮ್ಮನ್ನು ಬಿಡ್ತಾರ? ಸಾಧ್ಯನೇ ಇಲ್ಲ. ಅವ್ರಿಗೆ 28-29ನೇ ಇಸ್ವಿವರೆಗೂ ಗೊತ್ತಾಗಲ್ಲ ಯಾರು ಇದು ಹಿಂಗೇ ಹೋಗ್ತಾ ಇರ್ತದೆ. ಯಾಕೆಂದ್ರೆ ಆ ಥರ ನಮ್ಮನ್ನ ಮೈಂಡಲ್ಲಿ ತುಂಬಿಟ್ಟಿರ್ತಾರೆ. ಈಗ ಶಿಕ್ಷಣ ವ್ಯವಸ್ಥೆನೂ ಹಂಗೆ ಇರೋದು. ನಮ್ಮ ನಿಜವಾದ ಶಿಕ್ಷಣ ವ್ಯವಸ್ಥೆ ರಾಮಾಯಣ, ಭಾಗವತ, ಭಗವದ್ಗೀತೆ ಇವೆಲ್ಲ ಓದಿ ತಿಳ್ಕೊಳ್ಳಿ, ಅದರಲ್ಲಿ ಬರೋ ಅಂಥ ದೃಶ್ಯಗಳಿವೆಲ್ಲ ಅದರಲ್ಲಿ ಎಲ್ಲ ನಿಜವಾದದ್ದು ಅಂದರೆ ಅದನ್ನು ತಿಳ್ಕೊಳ್ಳೋಕ್ಕೆ ಆಸಕ್ತಿ ಇಲ್ಲ. ಸಿನಿಮಾ ಅಂದರೆ ಜಲ್ದಿ ನೋಡ್ತಾರೆ. ಆದರೆ ಅದು ಈಗಿನ ಕಾಲಕ್ಕೆ ಸಿನಿಮಾ ಜಲ್ದಿ ರೀಚ್ ಆಗುತ್ತೆ, ನೋಡ್ತಾರೆ. ಇವೆಲ್ಲ ಸಂಸ್ಕೃತ ಮತ್ತೆ ಎಲ್ಲ ಭಾಷೆಯಲ್ಲೂ ಇದೆ ಇವಾಗ. ಅದನ್ನ ತಿಳ್ಕೊಳ್ಬೇಕು ಅಂದರೆ ಓದಬೇಕು, ಇಲ್ಲಾಂದ್ರೆ ನಾಟಕ ರೀತಿ ನೋಡಬೇಕು. ನಾಟಕ ಕಮ್ಮಿ ಇವಾಗ. ಪೌರಾಣಿಕ ಫಿಲಮ್ಗಳಲ್ಲಿ ಇವಾಗ ಮೊದಲು ತೆಗಿತಾ ಇದ್ರು, ಇವಾಗ ಬರ್ತಾವೆ ಎಲ್ಲೋ ಬೆಳವಣಿಗೆ ಅಷ್ಟು ಬರ್ತಾವೆ. ಅಂದರೆ ಈಗ ಏನೇ ಒಂದು ಪೌರಾಣಿಕ ವಿಚಾರಗಳು ನಾವು, ಯಾಕಂದ್ರೆ ಅದನ್ನ ನೋಡಿದವ್ರು ಯಾರು ಇಲ್ಲ. ನಾವೆಲ್ಲ ಈಗ ಇತ್ತೀಚೆಗೆ ಜನಿಸಿರೋದ್ರಿಂದ ಹಿಂದೆ ಯಾವುದೋ ಶತಮಾನಗಳ ಹಿಂದೆ ಆಗಿರೋ ಘಟನೆಗಳ ಬಗ್ಗೆ ನಾವು ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ಅಂದಾಗ ಅದು ಹೆಂಗೆ ಅಂತ ಒಪ್ಪೋಕೆ ಕಷ್ಟ. ಹೌದು. ಸೊ ಈ ಒಂದು ಉದ್ದೇಶ ಎಲ್ಲ ಒಂದು ಜನಗಳದ್ದು ಮನಸ್ಥಿತಿ ಇದೆ. ಬಟ್ ಈಗ ಏನಾದ್ರು ಸಾಕ್ಷಿಗಳು ಸಿಕ್ಕರೆ, ಈಗ ರಾಮ ಸೇತು ಅಂತ ಅದೊಂದು ಸಿನಿಮಾನು ಮಾಡಿದ್ರು, ಅಲ್ಲಿ ರಾಮ ಅಲ್ಲಿ ಸೇತುವೆ ಕಟ್ಟಿದ್ರು. ಹಾಗಾಗಿ ಅವರು ಒಂದು ನಂಬಿಕೆ ಮೇಲೆ ಅದು ನಿಂತ ಇದೆ. ಕೆಲವರು ಹೇಳ್ತಾರೆ ಇಲ್ಲ, ಅದು ಸ್ವಾಭಾವಿಕವಾಗಿ ಪ್ರಕೃತಿಯಿಂದ ಅದು ನಿರ್ಮಾಣ ಆಗೈತೆ ಅಂತ.
ಬಟ್ ಸಂಶೋಧನೆಗಳ ಮುಖಾಂತರ ಇಲ್ಲ ಅದು ಮಾನವ ನಿರ್ಮಿತ ಅಂತಾನೆ ಕೆಲವೊಂದ್ಸರಿ ಪ್ರೂವ್ ಆಗಿದೆ. ಸೊ ಸಾಕ್ಷಿಗಳು ಏನೇ ಸಿಕ್ಕರು ಒಪ್ಪೋದಕ್ಕೆ ಒಪ್ಪೋರು ಇದ್ದಾರೆ, ಒಪ್ಪದೇ ಇರೋರು ಇದ್ದಾರೆ. ಸೊ ಎರಡು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಸೊ ಈಗ ಮೇನ್ ಆಗಿ ಅನಿಲ್ ಅವರು ಮತ್ತೆ ಇನ್ನೂ ತುಂಬಾ ಜನ ಈ ತರ ಒಂದು ಆಧ್ಯಾತ್ಮದ ಲೈನಲ್ಲಿ ನಿಮ್ಗೆ ಸಂಪರ್ಕ ಆಗಿರೋದು. ಸೊ ನೆಕ್ಸ್ಟ್ ಬರೋ ಸತ್ಯಯುಗಕ್ಕೋಸ್ಕರ ನೀವು ಕೆಲಸ ಮಾಡ್ತಾ ಇದ್ದೀರಾ. ಅದು ಒಂದು ಯುಗ ಪರಿವರ್ತನೆಗೋಸ್ಕರ. ಇವಾಗ ಇದಕ್ಕೆ ಕಾರಣ ಏನು ಅಂದ್ರೆ, ನಮ್ಮ ಸ್ಪಿರಿಚುವಲ್ ಅಲ್ಲಿ ಭೂಮಿಗೆ ಭೂವರ್ ಲೋಕ ಅಂತ ಬರುತ್ತೆ ಮೇಲೆ. ಭೂವರ್ ಲೋಕ ಅಲ್ಲಿ ಏನ್ ಮಾಡಿದ್ದಾರೆ, ನಾವು ಸ್ಪಿರಿಚುವಲ್ಲಿ 7 ಲೋಕಗಳಿವೆಲ್ಲ ಅವು ನೋಡ್ಬೇಕು ಅಂದ್ರೆ ಸ್ಪಿರಿಚುವಲ್ ಹೋಗ್ಬೇಕಾದ್ರೆ ಅಲ್ಲಿ ಒಂದು 4 ಯಾವುದು ಪಿಲ್ಲರ್ ಬರುತ್ತಲ್ಲ, 4 ಪಿಲ್ಲರ್, ಆ ರೀತಿ ಆ ಜಾಗದಲ್ಲಿ ಹೋಗ್ಬೇಕು ನಾವು. ಎಲ್ಲಿ ಸಂಪರ್ಕಕ್ಕೆ, ಧ್ಯಾನ ಮುಖಾಂತರ ಸಂಪರ್ಕ ಹೋಗ್ಬೇಕಾದ್ರೆ ದೇವತೆಗಳು ಕೈಲಾಸ ಪರ್ವತದಲ್ಲಿ ಅಲ್ಲಿ ದಾರಿ ಇದೆ ಅವ್ರಿಗೆ, ಡೈರೆಕ್ಟ್ ಅಲ್ಲಿ ಬರ್ತಾರೆ ಹೋಗ್ತಾರೆ. ನಾವು ಸಾಧನೆ ಮಾಡಿ ಹೋಗ್ಬೇಕು ಅಂದ್ರೆ ಭೂಮಿಯಿಂದ ಬೇರೆ ಜಾಗಗಳಿಂದ ಅಲ್ಲಿಂದೇ ಹೋಗ್ಬೇಕು. ಅಲ್ಲಿ ಏನಾಗ್ಬಿಟ್ಟಿದೆ, ಒಂದು ಗುಂಬಸ್ ತರ ಇಟ್ಟಿದ್ದಾರೆ ಅಲ್ಲಿ ಮೇಲ್ಗಡೆ. ಗುಂಬಸ್ ಕಲಿಯುಗ ಬಂತಲ್ಲ ಆವಾಗ ರೌಂಡ್ ಶೇಪ್ದೊಂದು ಗುಂಬಸ್ ಇಟ್ಟಿದ್ದಾರೆ. ಅದ್ರ ಮೇಲೆ ಒಂದು ಮರದ್ದು ನಾವು ಮೇಲೆ ಕಳಸದ ಮೇಲೆ ಇಡ್ತೀವಲ್ಲ ಆ ತರ ಒಂದು ಚೂಪ್ ಇಟ್ಟಿದ್ದಾರೆ. ಅದಕ್ಕೆ ಒಂದು ಕಡತ ಹಾಕಿದ್ದಾರೆ, ಒಂದು ರೌಂಡ್ ಈ ತರ ಎಲ್ಲ ಕಡತ ಹಾಕಿದ್ದಾರೆ. ಅದ್ರ ಮೇಲೆ ಒಂದು ಪ್ಲಾಸ್ಟಿಕ್ ಲೇಯರ್, ಅದನ್ನು ಡೂಪ್ಲಿಕೇಟ್ ಪ್ಲಾಸ್ಟಿಕ್ ಲೇಯರ್ ತರ ಮಾಡಿದ್ದಾರೆ. ನಮ್ಮ ಸನಾತನ ಧರ್ಮದಲ್ಲಿ ಪಂಚಲೋಹಗಳು ಅಥವಾ ವಜ್ರ, ಈ ಚಿನ್ನ ಇವನ್ನೆಲ್ಲ ಸೇರಿಸಿ ನಾವು ಇಡ್ತೀವಿ. ಆದ್ರೆ ಅಲ್ಲಿ ಬೇರೆ ಇಟ್ಟಿದ್ದಾರೆ, ಅದು ಬಲೂನ್ ತರ ಇದೆ. ಅದು ಗ್ಯಾರಂಟಿ ಇಲ್ಲ, ಬಲೂನ್ ತರ ಇದೆ. ಅಲ್ಲಿಗೆ ವಿಕ್ರಮಾದಿತ್ಯನ ಕಲ್ಕಿ ಪರಮಾತ್ಮ ಕಳಿಸ್ತಾರೆ. ಕಲ್ಕಿ ಪರಮಾತ್ಮ ಹೋಗಿ ಕಳಿಸಿದಾಗ ಅಲ್ಲಿ ನೋಡ್ಬಿಟ್ಟು ಅವರು ನೋಡ್ತಾರೆ, ಇದನ್ನು ಡೂಪ್ಲಿಕೇಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ತಾರೆ. ಆವಾಗ ಅವ್ರಿಗೊಂದು ಆಯುಧ ಕೊಟ್ಟಿರ್ತಾರೆ ಕಲ್ಕಿ ಪರಮಾತ್ಮ. ಆ ಆಯುಧದಿಂದ ಅದನ್ನ ಹೊಡಿತಾರೆ, ಚುಚ್ಚಿದಾಗ ಅದು ಬ್ಲಾಸ್ಟ್ ಆಗ್ಬಿಡುತ್ತೆ. ಒಡೆದು ನಾವು ಬಲೂನ್ನ ಬ್ಲಾಸ್ಟ್ ಮಾಡ್ತೀವಲ್ಲ ಆ ಥರ ಆಗ್ಬಿಡ್ತದೆ. ಆವಾಗ ಅದು ಒಂದು ಕಳಸ ರೀತಿ ಇಟ್ಟಿದ್ರು ಅದನ್ನೆಲ್ಲ, ಒಂದು ಚೂಪದ್ದು, ಅದು ಗಿರ ಸುತ್ತಾ ಇರ್ತದೆ. ಅದು ಅಲ್ಲಿ ವಾತಾವರಣಕ್ಕೆ ಸುತ್ತಾ ಇರ್ತದೆ. ಅದು ಒಡೆಯಕ್ಕೂ ಮುಂಚೆ ಏನಾಗ್ತಿತ್ತು ಅಂದ್ರೆ, ನಾವು ಹೋಗೋ ಅಂತ ಲೋಕಗಳಿವಲ್ಲ, ಅದು ದಾರಿ ಬಂದಾಗಿ ಅದು ತಿರುಗುವಾಗ ಅದು ಡೈಮಂಡ್ ಶೇಪ್ ಗ್ಯಾಲಕ್ಸಿ ಒಳಗೆ ಒಂದು ಭೂಮಿ ಇದೆ, ಅಲ್ಲಿಗೆ ಹೋಗ್ತಾ ಇತ್ತು. ಅಲ್ಲಿ ರಾಕ್ಷಸರಿದ್ದಾರೆ, ಅಸುರರು ವಾಸ ಇದ್ದಾರೆ. ಇಲ್ಲಿ ಅಸುರರು ಅಂದ್ರೆ ರಾಕ್ಷಸರು ತಗೊಂಡೋಗಿ ಇಟ್ಟುಕೊಂಡು ಅವ್ರನ್ನ ಅಸುರರು ಮಾಡಿ ಕಳಿಸ್ತಾರೆ ಇಲ್ಲಿಗೆ. ಅವ್ರನ್ನ ಯಾವ ರೀತಿ ಅವ್ರದ್ದು ಇದಿರುತ್ತೆ, ಮೊದ್ಲು ಹೇಳಿದ್ದೀನಿ, ಒಂದು ಬುಕ್ಸು ತಗೊಂಡೋಗಿ ಇಟ್ಕೊಂಡು ಪೇಜ್ಗಳನ್ನ ತಗೊಂಡೋಗಿದ್ರು, ವೈದಿಕ ಧರ್ಮದ್ದು ಇದೆಲ್ಲ ಅಂತ. ಅದನ್ನ ಏನ್ ಮಾಡಿದ್ದಾರೆ, ಆ ಗ್ರಂಥಗಳನ್ನೆಲ್ಲ ಕಟ್ ಮಾಡಿ ಒಂದು ಬಂಡೆ ಕೊಟ್ಟಿದ್ರು. ಅದನ್ನ ಎಳಿಬೇಕಾದ್ರೆ ಅದು ಅಲ್ಗಾಡ್ತಾ ಇತ್ತು. ಆವಾಗ ಅಲ್ಲಿಗೆ ವಿಕ್ರಮಾದಿತ್ಯ ಅವರು ಒಂದು ಕಲ್ಲು ಕೊಟ್ಟು ಅದನ್ನ ಎಳ್ಕೊಂಡು ಬರ್ಬೇಕಾದ್ರೆ ಒಬ್ಬ ರಾಕ್ಷಸ ಬಂದ, ಶಿವಗಣ ಕಳಿಸಿದ್ರು. ಆವಾಗ ಇವರು ಅದರಲ್ಲಿ ಅವ್ರ ಜೊತೆ ಹೋರಾಡಿ ಚುಚ್ಚಿ ಅವನನ್ನ ಮತ್ತೆ ಶಿವಗಣ ಇಬ್ರು ಬೂದಿ ಆಗ್ಬಿಡ್ತಾರೆ ಹೊಡೆದಾಗ. ಅದೆಲ್ಲ ಹೇಳಿದ್ವಿ ಮೊದಲು. ಅದೇ ಗ್ಯಾಲಕ್ಸಿನಲ್ಲಿ ಅಲ್ಲಿಗೆ ಹೋಗ್ತಾ ಇತ್ತು. ಇಲ್ಲಿ ತಗೊಂಡೋದವ್ರನ್ನೆಲ್ಲ ಅಸುರ ರೀತಿ ಕನ್ವರ್ಟ್ ಮಾಡಿಬಿಡ್ತಾ ಇದ್ರು. ಆವಾಗ ಇಲ್ಲಿ ಸನಾತನ ಧರ್ಮದವ್ರು ಏನಾಗ್ತಾ ಇದ್ರು, ಕನ್ವರ್ಟ್ ಆಗ್ತಾ ಇದ್ರು. ಯಾವುದು ಬೇರೆ ಧರ್ಮಗಳಿಗೆ ಕನ್ವರ್ಟ್ ಆಗಿ ನಮ್ಮ ವೈದಿಕ ಧರ್ಮ ಮತ್ತೆ ಸನಾತನ ಧರ್ಮನ ನಾಶ ಮಾಡಬೇಕು ಅನ್ನೋ ಸ್ಟೇಜಲ್ಲಿ ಅವರು ಕೆಲಸ ಮಾಡ್ತಾ ಬಂದ್ರು. ಅಸುರರನ್ನ ಮಾಡೋದು, ಅಲ್ಲಿಂದ ತಗೊಬಂದು ಇಲ್ಲಿಗೆ ಬಿಡೋದು, ಈ ತರ ಮಾಡಿಕೊಂಡು ಅವ್ರದೇ ಆದ ಒಂದು ಸಾಮ್ರಾಜ್ಯ ಸ್ಥಾಪನೆ ಮಾಡ್ಕೊಂಡಿದ್ರು. ಇದು ಕಲಿಯುಗದ ಕೆಲಸಗಳು. ಅದನ್ನ ವಿಕ್ರಮಾದಿತ್ಯ ಅವರು ಹೋಗಿ ಹೊಡೆದು ಅದನ್ನ ತಿರುಗ್ತಾ ಇತ್ತಲ್ಲ, ಅದನ್ನು ಹೊಡೆದು ಅದನ್ನ ಸುಟ್ಟು ಭಸ್ಮ ಮಾಡಿ ವಾಪಸ್ ಬಂದ್ರು. ಇದೊಂದು ದೃಶ್ಯ ತೋರಿಸಿದ್ದಾರೆ ನನಗೆ, ಅವ್ರು ಮಾಡೋ ಕೆಲಸಗಳನ್ನ ತೋರಿಸಿದ್ದಾರೆ. ಸೊ ಈಗ ಬಂದು ಅಂದ್ರೆ ರೂಟ್ ಈಗ ಕ್ಲಿಯರ್ ಇದೆ. ಆಧ್ಯಾತ್ಮದಲ್ಲಿ ಇವಾಗ ಕುಂಡಲಿನಿ ಶಕ್ತಿ ಜಲ್ದಿ ಜಾಗೃತ ಆಗುತ್ತೆ. ಇವಾಗ ದೇವ್ರದ್ದು ಧ್ಯಾನ ಪೂಜೆ ಇವೆಲ್ಲ ಮಾಡಿ ಧ್ಯಾನ ಮಾಡಿದ್ರೆ ತಕ್ಷಣ ರೀಚ್ ಆಗ್ಬೋದು.
ಯಾರಾದರೂ ಋಷಿಮುನಿಗಳು ಸಿಗ್ತಾರೆ, ಯಾರಾದರೂ ಗುರುಗಳು ಸಿಗ್ತಾರೆ, ಅವರು ಅಕ್ಕಪಕ್ಕ ಇರೋ ಗುರುಗಳು ಕುಲ ಇರ್ತದಲ್ಲ, ಅಲ್ಲಿ ಅವ್ರನ್ನ ಗುರುಗಳು ಅಂತ ನಂಬಿಕೊಂಡು ಅಲ್ಲೂ ಸನಾತನ ಧರ್ಮದ ಕೆಲವು ಅವ್ರವ್ರದೇ ಆದ ಒಂದು ಧ್ಯಾನ ಮಾರ್ಗ ಇರುತ್ತೆ. ಎಲ್ಲ ಒಂದೇ ಮಾರ್ಗ ಬರುತ್ತೆ. ಅದು ಕಲಿತಾ ಹೋದಾಗ ಅದು ದೇವತೆಗಳು, ಲೋಕ ಇವೆಲ್ಲ ನೋಡ್ಬೋದು, ಋಷಿಗಳನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಅವ್ರಿಗೆ ಏನು ಬೇಕು ಅದನ್ನು, ಏನಾದರೂ ಅವ್ರಿಗೆ ತೊಂದರೆ ಇದ್ದರೆ ಅವ್ರನ್ನ ವ್ಯಕ್ತಪಡಿಸ್ಬೋದು, ಅದರಿಂದ ಪರಿಹಾರ ತಗೋಬೋದು, ಇವೆಲ್ಲ ಮಾಡ್ಕೋಬೋದು. ಇದು ಕಾಲ್ಪನಿಕ ಅಲ್ಲ, ಇದು ಸತ್ಯವಾದ ಘಟನೆ. ಇವಾಗ ಮುಂದೆ ಸತ್ಯಯುಗದಲ್ಲಿ ನಡೆಯತಕ್ಕಂಥ ಘಟನೆ. ಇದೀಗ ರೂಟ್ ಕ್ಲಿಯರ್ ಇದೆ. ಅಲ್ಲಲ್ಲಿ ಹೋಗಿ ಅವರು ಧ್ಯಾನ, ಪೂಜೆ, ವಿದ್ಯೆ ಅಂದರೆ ಅಲ್ಲೇ ಬರುತ್ತೆ. ಜ್ಞಾನ ಅನ್ನೋದು, ಜ್ಞಾನಾರ್ಜನೆ ಅನ್ನೋದು ನಾವು ಸ್ಕೂಲ್ ಫೀಸ್ ಕೊಟ್ಟು ಕಲಿತೀವಲ್ಲ, ಅದು ಇಲ್ಲಿ ಸುಮ್ಮನೆ ವ್ಯವಹಾರ ಮಾಡೋಕ್ಕೋಸ್ಕರ ಆ ವಿದ್ಯೆ ಅಷ್ಟೇ. ಅದು ನಿಜವಾದ ವಿದ್ಯೆ ಅಲ್ಲಿ ಸಿಗುತ್ತೆ. ಅಂದ್ರೆ ಇದಕ್ಕೆ ಬಿಫೋರ್ ಯಾರು ಈ ತರ ಸಾಧನೆಗಳು ಮಾಡಕ್ ಹೋದಾಗ ಅವರು ಸೂಕ್ಷ್ಮ ಶರೀರವಾಗಿ ಎಲ್ಲಾದ್ರೂ ಸಂಚಾರ ಮಾಡಕ್ ಆಚೆ ಹೋದಾಗ ದೇಹ ಬಿಟ್ಟು ಅವ್ರನ್ನ ಈ ತರ ಕಿಡ್ನಾಪ್ ಮಾಡಿ ಅಸುರರನ್ನಾಗಿ ಆ ಒಂದು ವಿದ್ಯೆಗಳು ನೀವು ಹೇಳದಂಗೆ ಆ ರಾಕ್ಷಸ ತತ್ವಗಳನ್ನ ಅವ್ರಿಗೆ ತುಂಬಿ ವಾಪಸ್ ಕಳಿಸ್ತಾರೆ. ಅದು ಇಲ್ಲಿ ಜನಗಳು ಫಿಸಿಕಲಿ ಕನ್ವರ್ಟ್ ಆಗ್ತಾರೆ, ಫಿಸಿಕಲ್ ಆಗಿ ಕನ್ವರ್ಟ್ ಆಗ್ತಾರೆ. ಸೊ ಈಗ ಅವರು ಅಲ್ಲಿ ಆ ಒಂದು ರಾಕ್ಷಸರಾಗಿ ಏನಾದ್ರು ಕಿಡ್ನಾಪ್ ಅಲ್ಲಿಂದ ಮಾಡ್ತಾ ಇದ್ರಲ್ಲ, ಅವ್ರನ್ನ ಕ್ಲಿಯರ್ ಮಾಡಿದ್ಮೇಲೆ ಇವಾಗ ಡೈರೆಕ್ಟ್ ದಾರಿ ಇದೆ. ಓಕೆ, ಈಗ ಯಾರಾದ್ರೂ ಮೆಡಿಟೇಷನ್, ಧ್ಯಾನ ಈ ತರ ಒಂದು ದೈವಕ್ಕೆ ಸಂಪರ್ಕ ಆಗೋಕೆ ಮುಂದುವರಿಸಿದ್ರೆ, ಅವ್ರು ಧ್ಯಾನ ಮಾಡಕ್ ಕೈ ಇಟ್ಟಾಗ ಸೊ ಅವ್ರು ಬಂದು ಗುರಿ ತಲುಪ್ತಾರೆ, ದೈವ ಕಾಂಟ್ಯಾಕ್ಟ್ ಆಗ್ತಾರೆ. ಅಂದ್ರೆ ಮುಖ್ಯವಾಗಿ ಎಲ್ಲರೂ ಕೂಡ ಈ ಯೂನಿವರ್ಸ್ ಕನೆಕ್ಷನ್ ಸಿಗಬೇಕು ಅಂದ್ರೆ ಧ್ಯಾನ ಮಾರ್ಗಕ್ಕೆ ಬರಬೇಕು. ಹೌದು, ಧ್ಯಾನ ಮಾಡಲೇಬೇಕು. ಪೂಜೆ ಜೊತೆಗೆ ಧ್ಯಾನ ಮಾಡಬೇಕು. ಅವರು ಕಲಿಸ್ತಾರೆ ಮುಂದಕ್ಕೆ. ಒಬ್ರು ಗುರು ಅಂತ ಸಿಕ್ಕಿದ್ರೆ ಸಾಕು, ಅವರು ಅವ್ರ ತತ್ವಗಳನ್ನ ಹೇಳ್ತಾ ಅವ್ರಿಗೆ ಗೊತ್ತಾಗ್ಬಿಡ್ತಿದೆ. ನಾವು ಈ ದಾರಿನಲ್ಲಿ ಹೋದ್ರೆ ನನಗೆ ಸ್ವಾಮಿ ಏನೋ ಒಂದು ಕನೆಕ್ಟ್ ಕೊಡ್ತಾರೆ, ನನಗೆ ಋಷಿಗಳು ಸಿಗ್ತಾರೆ, ಇವತ್ತು ಇಂಥವ್ರು ಸಿಕ್ಕಿದ್ರು, ನಾಳೆ ಇನ್ನೊಬ್ರು ಸಿಗ್ತಾರೆ, ಈ ರೀತಿ ಕಾಂಟ್ಯಾಕ್ಟ್ ಬರುತ್ತೆ. ಇವಾಗ ನಾವೇ ಹೇಳಿದ್ವಲ್ಲ, ಇವಾಗ ಇವರು ನಾವು ಕಾಂಟ್ಯಾಕ್ಟ್ ಸಂಪರ್ಕ ಆಗಿದ್ದು, ನಾವು ಪ್ರತ್ಯಕ್ಷವಾಗಿ ಫಿಸಿಕಲ್ ಬಾಡಿನಲ್ಲಿ ಮೀಟ್ ಆಗಿಲ್ಲ ಮೊದಲು, ಆಮೇಲೆ ಸಂಪರ್ಕ ಸ್ವಾಮಿನೇ ಕಾಂಟ್ಯಾಕ್ಟ್ ಮಾಡಿ ಕೊಡ್ತಾರೆ. ಅವ್ರಿಗೂ ಒಂದು ಧ್ಯಾನ ಮಾಡ್ತಾ ಇದ್ರು, ನೀವು ಧ್ಯಾನ ಮಾಡ್ತಾ ಇದ್ರಿ, ಇಲ್ಲಿ ಕನೆಕ್ಟ್ ಮಾಡ್ತಾ ಇದ್ದಾರೆ. ಧ್ಯಾನ ಮಾಡ್ತಾ ಇದ್ದವ್ರು ಮಾತ್ರ ಕನೆಕ್ಟ್ ಆಗ್ತಾ ಇದ್ದಾರೆ. ಹೌದು, ಇದೇ ನಿಜವಾದ ಆಗ್ತಾ ಇಲ್ಲ. ಹೌದು, ಇದೇ ನಿಜವಾದ ಭಾರತೀಯ ಸಂಸ್ಕೃತಿ, ಸನಾತನ ಧರ್ಮ. ಸೂಪರ್, ಒಳ್ಳೆ ವಿಚಾರಗಳು. ನೆಕ್ಸ್ಟ್ ಇನ್ನೂ ಒಂದಷ್ಟು ವಿಚಾರಗಳು ಮಾತಾಡೋಣ. ಸೊ ವೀಕ್ಷಕರೇ, ಇದೊಂದು ರೀತಿ ಒಂದು ಸ್ಪಿರಿಚುವಲ್ ಗ್ಯಾದರಿಂಗ್ ಅಂತ ಕರಿಬೋದು. ಯಾಕಂದ್ರೆ ಒಂದಷ್ಟು ಆಧ್ಯಾತ್ಮದ ಲೈನಲ್ಲಿ ಸಾಧನೆಗಳು ಮಾಡಿರೋರು, ಇಲ್ಲ ಸಾಧನೆ ಮಾಡಕ್ ಹೊರಟಿರೋರು, ಇಂಥವ್ರು ಒಂದು ಟೀಮ್ ತರ ರೆಡಿ ಆಗ್ತಾ ಇದ್ದಾರೆ. ಸ್ಪೆಷಲಿ ರಾಜು ಅವರು ಕೂಡ ಇದು ಸಣ್ಣ ಏಜಿಂದ ಈ ಒಂದು ಲೈನಲ್ಲಿ ಇದ್ರು. ಬಟ್ ಎಲ್ಲರೂ ಈಗ ಇತ್ತೀಚೆಗೆ ಜಸ್ಟ್ ಸಂಪರ್ಕ ತಗೊಳ್ತಾ ಇದ್ದಾರೆ. ಅಂದ್ರೆ ನೆಕ್ಸ್ಟ್ ಬರೋ ಒಂದಷ್ಟು ಒಳ್ಳೆ ಸತ್ಯಯುಗ ಅಂತ ಕರಿಬೋದು, ಇಲ್ಲಾಂದರೆ ಒಂದಷ್ಟು ದೈವಗಳು ಒಂದು ಸ್ಪಿರಿಚುವಲ್ ಲೈನಲ್ಲಿ ಯಾರಿಗೆಲ್ಲ ಒಂದು ನಾಲೆಡ್ಜ್ ಇದೆ ಅವರನ್ನು ಒಂದು ಕಡೆ ಸೇರಿಸ್ತಾ ಇದೆ. ಅಂದರೆ ಯಾವುದೋ ಒಂದಷ್ಟು ಕೆಲಸಗಳಿಗೆ, ಮುಂದಿಂದು ಲೋಕೋದ್ಧಾರ ಕೆಲಸಗಳಿಗೆ ಬಳಸ್ಕೊಳ್ತಾ ಇದ್ದಾರೆ ಆಲ್ರೆಡಿ. ಸೊ ಆ ವಿಚಾರಗಳನ್ನ ಸಾಧ್ಯವಾದಷ್ಟು ನಾನು ಮಾತಾಡಿಸ್ತಾ ಇದ್ದೀನಿ. ಮುಂದೆ ಕೂಡ ನೆಕ್ಸ್ಟ್ ರಾಜು ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸೊ ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ. ನಮಸ್ತೆ.